ಹಸು ಎಲ್ಲಿ ತಿನ್ನುತ್ತೆ ಏನು ತಿನ್ಕೊಬರುತ್ತೆ ನೀವು ಕೇಳಿದಾಗೆ ಅದು ಬಹಳ ಮುಖ್ಯ. ಇವತ್ತೇನಾಗಿದೆ ನಮಗೆ ಇದು ಅದೊಂದು ಹಾಲ್ ಫ್ಯಾಕ್ಟ್ರಿ ಥರನೇ ನಾವು ನೋಡ್ತಾ ಇರ್ತಕ್ಕಂಥದ್ದು. ಅಲ್ಲಿ ಪ್ರೊಡಕ್ಷನ್ ಆಗಬೇಕಾಗಿತ್ತು, ಇಲ್ಲ ಅಂತಲ್ಲ. ಆದರೆ ತಳಿಗಳನ್ನು ಕಳ್ಕೊಂಡು ಅದು ಸತ್ಯವತ್ತು. ಜಗತ್ತಿನಲ್ಲಿ 6,500 ಹಸು ತಳಿಗಳಿದ್ದು. ಒಂದು ಪತ್ರಿಕೆಯ ಪ್ರಕಾರ, ನ್ಯೂಸ್ ಸೈಂಟಿಸ್ಟ್ ಅನ್ನೋ ಮ್ಯಾಗಝಿನ್ ಪ್ರಕಾರ ಪ್ರತಿ ತಿಂಗಳು ಒಂದು ಹಸು ಕಳ್ಕೊಳ್ತಾ ಇದ್ದೀವಿ. ಕೇರಳದಲ್ಲಿ ವೆಚೂರ್ ಕವ್ ಅಂತಿತ್ತು, 1 ಲೀಟ್ರು 2 ಲೀಟ್ರು ಕೊಡ್ತಾ ಇತ್ತು. ನೀರಿನ ಮೇಲೆ ತೇಲ್ತಾ ಇರೋದನ್ನು ತಿನ್ಕೊಂಡಿರ್ತಾ ಇತ್ತು. ಈ ಬಯೋಡೈವರ್ಸಿಟಿ ಅಂತ ಏನಿದೆಯಲ್ಲ, ವೈವಿಧ್ಯತೆ ಅಂತ ಏನಿದೆಯಲ್ಲ, ಅದನ್ನು ಖಂಡಿತವಾಗಿ ನಮ್ಮ ಮಲ್ನಾಡು ಗಿಡ್ಡ ಬೇಲಿ ಹಾರಿ ಹೋಗ್ತಾ ಇತ್ತು. ಬಹಳ ಪವರ್ಫುಲ್ ಅದು. ಆದೂರ್ ಹಾಸುಗೂ ಇದು ಹೇಳೋಕೆ ಆಗಲ್ಲ. ಇದು ನಡೆಯುವಾಗಲೇ ಗೊತ್ತಾಗುತ್ತೆ ಇದಕ್ಕೆ ಏನೋ ಕಾಯಿಲೆ ಇದೆ ಅಂತ ಹೇಳ್ಬಿಟ್ಟು ಅಂತ. ಇದ್ರ ಹಾಲಿಗೂ ಒಂದೇ ಸಮವ? ಖಂಡಿತ ಅಲ್ಲ. ಇದು ನಾವು ವೈಜ್ಞಾನಿಕವಾಗಿ ನ್ಯೂಟ್ರಿಷನ್ ನೋಡೇ ಹೇಳಬೇಕಾಗಿಲ್ಲ. ನಾವು ಹೇಳ್ತಾ ಇರ್ತಕ್ಕಂಥದ್ದು ಈ ಸ್ವದೇಶಿ ತಳಿಗಳ ಬಗ್ಗೆ. ಯಾಕಂತೇಳಿದ್ರೆ ನಮ್ಮ ಹಿಂದಿನ ಈ ಮೊಹೆಂಜೊದಾರೋ ಸಂಸ್ಕೃತಿಯ ಟೈಮ್ನಲ್ಲಿ ಈ ದನಗಳ ಮೂಳೆಗಳು ಸಿಗ್ತವಲ್ಲ, ಅದರಲ್ಲಿ ಹಂಪಿತ್ತು. ಅಂದ್ರೆ ಭಾರತೀಯ ತಳಿಗಳೇ ಯಾವಾಗ್ಲೂ ಇದ್ದದ್ದು. ಅದರಿಂದ ಈ ಭಾರತೀಯ ತಳಿಗಳ ಹಾಲಿನ ಕುರಿತಾಗಿ ಇದೆಲ್ಲ ಹೇಳಿರುವಂತದ್ದು ಹೊರತು ಈಗ ನಾವು ಹಸು ಆಯುರ್ವೇದದ ಬಗ್ಗೆ ಉಲ್ಲೇಖ ಮಾಡಿದ್ರೆ ನಾವು ಭಾರತೀಯ ತಳಿಗಳು ಅಂದ್ರೆ ತಾವು ಹೇಳ್ತಾರೆ. ಮತ್ತೊಂದು ಅಂಶ ನಾವು ಗಮನಿಸಬೇಕಾಗಿದೆ ಅಂದರೆ ಹಾಲಿನ ಕಾಂಪೋಸಿಷನ್ನು ಅದು ಏನು ತಿಂತದ ಆಹಾರದ ಮೇಲೂ ಡಿಪೆಂಡ್ ಆಗಿದೆ. ಅದು ಅವ್ರು ಹೇಳಿದಾಗ ಹಸುಗಳು ಮಲ್ನಾಡ್ ಗಿಡ್ಡ ಅಂತ ಹಸುಗಳು ಎಲ್ಲ ಕಾಡಿಗೆ ಹೋಗ್ತಿದ್ವು. ಬೇರೆ ಬೇರೆ ಅಂತ ಹುಲ್ಲುಗಳು, ಬೇರೆ ಬೇರೆ ಅಂತ ಸೊಪ್ಪುಗಳನ್ನು ತಿಂದು ಬರ್ತಿದ್ವು. ಅದರಲ್ಲಿರೋ ಅಂಶಗಳೇ ಬೇರೆ ಆಗ್ತಿರ್ತದೆ. ಈಗೇನು ನೀವು ಕಾಲಿಫ್ಲವರ್ ತಿಂತಲ್ಲ, ಅದಕ್ಕೆಲ್ಲ ಪೆಸ್ಟಿಸೈಡ್ ಹೊಡೆದಿರ್ತಾರೆ. ಆ ಪೆಸ್ಟಿಸೈಡ್ ರೆಸಿಡ್ಯೂಸ್ ಮಿಲ್ಕಿ ಬರ್ತದೆ. ಹೈ ಮೆಟಲ್ಸ್ ಅಲ್ಲಿ ಹೋಗ್ತವೆ. ಇಲ್ಲಿ ಹುಲ್ಲುಗಳು ಕೆರೆ ದಂಡೆಯಲ್ಲಿ ಬೆಳೆದಿರ್ತಾರೆ, ಅದೆಲ್ಲ ಹೈ ಮೆಟಲ್ಸ್, ಲೆಡ್ಡು ಇದೆಲ್ಲ ಇರ್ತದೆ. ಅಂಥ ಮೆಟೀರಿಯಲ್ ಸಿಲ್ವರ್ ಅಂತ ತಗೊಂಡಾಗ ಅದು ಹಾಲಿಗೆ ಬರ್ತದೆ. ಹಾಲಿಂದ ನಾವು ಕನ್ಸ್ಯೂಮ್ ಮಾಡಿದಾಗ ಮನುಷ್ಯನಿಗೆ ಫೀಡಿಂಗ್ ಯೂರಿಯಾ ಹಾಕೋದು ಬಹಳ ಕಾಮನ್. ಅದರಿಂದ ಅದು ಯಾವ ಆಹಾರ ನಾವು ಅದು ಕೊಡೋದು ಮುಖ್ಯವಾದ ಒಂದು ವಿಚಾರ. ನಾವು ಹೇಗೆ ಒಳ್ಳೆ ಉತ್ತಮವಾದ ಆಹಾರವನ್ನು ತಗೊಳ್ತೀವೋ, ಹಸುಗಳಿಗೂ ಎಮ್ಮೆಗಳಿಗೂ ಸಹ ಉತ್ತಮವಾದ ಆಹಾರವನ್ನು ನಾವು ಕೊಡಬೇಕು, ಸ್ವಚ್ಛವಾದ ನೀರು ಕೊಡಬೇಕು. ನಮ್ಮ ದೇಶಿ ತಳಿಗಳಿಗೂ ವಿದೇಶಿ ತಳಿಗಳಿಗೂ ಒಂದು ಬಹುಮುಖ್ಯ ಡಿಫರೆನ್ಸ್ ಇದೆ. ಏನಂತ ಹೇಳಿದ್ರೆ ಬೀಟಾ ಕ್ಯಾಸೋಮಾರ್ಫಿನ್ 7 ಅಂತ ಹೇಳೋದು, BCM 7 ಅಂತ ಹೇಳುವಂಥ ಒಂದು ಅಂಶ ವಿದೇಶಿ ತಳಿಗಳಲ್ಲಿ ಮಾತ್ರ ಇರೋದು, ಭಾರತೀಯ ತಳಿಗಳಲ್ಲಿ ಇಲ್ಲ. ಇತ್ತೀಚೆಗೆ ನಾವು ನೋಡುವ ಈ ಮಕ್ಕಳಲ್ಲಿ ಬರೋ ಆಟಿಸಮ್ ಅಂತ ಕಾಯಿಲೆ ಅಥವಾ ಬೇರೆ ಬೇರೆ ನರ್ವಸ್ ಸಿಸ್ಟಮ್ಗೆ ಸಂಬಂಧಪಟ್ಟ ಅನೇಕ ಕಾಯಿಲೆಗಳು, ಸಿಜೋಫ್ರೇನಿಯಾ, ಸಾಕಷ್ಟು ಜನರು ಅದರಿಂದ ಬಳಲ್ತಾ ಇರ್ತಾರೆ. ಇದೆಲ್ಲ ಬರಲಿಕ್ಕೆ ಆ ಅಂಶವೇ ಕಾರಣ ಅಂತ ಹೇಳೋದನ್ನು ನ್ಯೂಜಿಲ್ಯಾಂಡಿನ ಒಬ್ಬ ವಿಜ್ಞಾನಿ ಡೆವಿಲ್ ಇನ್ ಮಿಲ್ಕ್ ಅಂತ ಹೇಳುವಂಥ ಒಂದು ಬುಕ್ನಲ್ಲಿ ತುಂಬ ಸ್ಪಷ್ಟವಾಗಿ ಬರಿತಾ ಹೋಗ್ತಾರೆ. ಅಂದರೆ ನಮ್ಮ ಭಾರತೀಯ ತಳಿಗಳು ತುಂಬ ಶ್ರೇಷ್ಠವಾದ್ದು. ಅದು ವರ್ಷಕ್ಕೆ 20 ದಿವಸ ಕೂಡ ಅದಕ್ಕೆ ಚಿಕಿತ್ಸೆ ಬೇಕಾಗೋದಿಲ್ಲ. ವಿದೇಶಿ ತಳಿಗಳು ಸುಮಾರು 150 ದಿವಸಗಳ ಕಾಲ ಚಿಕಿತ್ಸೆಯಲ್ಲಿ, ಹಾರ್ಮೋನ್ನ ಬೇರೆ ಬೇರೆ ಚಿಕಿತ್ಸೆಯಲ್ಲಿ ಇರ್ತದೆ. ಅದರಿಂದ ಈ ನಾವು ದನ ಅಂತ ಹೇಳುವಂಥದ್ದು ಭಾರತೀಯ ತಳಿಗಳಿಗೆ ಸಂಬಂಧಪಟ್ಟ ಹಾಗೆ ವಿದೇಶಿ ತಳಿಗೆ ಸಂಬಂಧಪಟ್ಟಾಗ ಆಯುರ್ವೇದದಲ್ಲಿ ಹೇಳಿದ್ದಲ್ಲ. ಓಕೆ, ಸೊ ಬನ್ನಿ ಹಾಗಾದ್ರೆ ಮತ್ತಿತಗಳು ಹಸುವಿನ ಹಾಲಿನ ಶ್ರೇಷ್ಠತೆ ಬಗ್ಗೆ ಮತ್ತು ಎಮ್ಮೆಯ ಹಾಲು ಆ ರೀತಿ ಇರೋದು ತಪ್ಪು ಕಲ್ಪನೆ ಅಂತಕ್ಕಂಥದ್ದು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಬನ್ನಿ ಹಾಗಾದ್ರೆ ಈಗ ಮುಂದಿನ ಕ್ಷಣ ನಾವು ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳ್ತೀವಿ. ಯಾಕಂದ್ರೆ ಕುರಿ ಎಲ್ಲ ರೀತಿಯಂಥ ಸೊಪ್ಪನ್ನು ತಿನ್ನತ್ತೆ. ಅಂತಹ ಕುರಿಯ ಹಾಲಿನ ಮಹತ್ವ ಏನು, ಕುರಿಯ ಹಾಲನ್ನು ಕುಡಿದ್ರೆ ಏನಾಗುತ್ತೆ, ಈ ಬಗ್ಗೆ ಚರ್ಚೆ ಮಾಡೋಣ ಒಂದು ಸಣ್ಣ ಬ್ರೇಕ್ ನಂತರ. ಉಪಯೋಗಿಸುವುದಕ್ಕೆ ತುಂಬಾ ಸುಲಭ. ನೋಕಿಯಾ X302 ಟಚ್ ಅಂಡ್ ಟೈಪ್. ಈಗ ಟಚ್ ನ ಮಜಾ ಮತ್ತು ಸುಲಭದ ಟೈಪ್. ಏರ್ಟೆಲ್ 3G ಇಂಟರ್ನೆಟ್ ಜೊತೆಗೆ. ಒಂದು ಬಿಡುವಿಲ್ಲದ ವಿಮಾನ ನಿಲ್ದಾಣ ಮತ್ತು ಒಂದು ಹುಚ್ಚು ಹಿಡಿಸುವ ಶೆಡ್ಯೂಲ್ಗಳ ನಡುವಣ ಯಾವುದೇ ಒಂದು ಸಮಯದಲ್ಲಿ ನಿಮಗೆ ತಿಳಿದು ಬರುವ ಒಂದು ಕ್ಷಣ, ಸಮಯದ ಪ್ರವಾಸಕ್ಕಾಗಿ ಪುಸ್ತಕ ಒಂದು ನಿಜವಾದ ಮಷೀನ್. ಮತ್ತು ಮುಂದಿರುವ ದಾರಿ ಅಂದ್ರೆ ಹೋಗಿ ಮುಟ್ಟುವ ಗುರಿಯಲ್ಲ, ಅಥವಾ ಮೈಲುಗಳಲ್ಲ, ಅಥವಾ ಮಿನಿಟುಗಳೆಲ್ಲ. ನಿಮಗೆ ತಿಳಿದಿರಲಿ, ದಿನಕ್ಕಿರುವುದು ಕೇವಲ 86,400 ಕ್ಷಣಗಳು. ಡ್ರೆಸ್ ಕೋಡ್ ರೀಡ್ ಅಂಡ್ ಟೇಲರ್. ನೀವು ಕಂಡಿರೋ ನಿಜಕ್ಕೂ ಆಶ್ಚರ್ಯಕರ ದೃಶ್ಯ ಯಾವುದು? ಅದು ತುಂಬಾ ದೊಡ್ಡದಾಗಿತ್ತ, ಅಥವಾ ತುಂಬಾ ಸಣ್ಣದ, ಅಥವಾ ಪ್ರಾಯಶಃ ಅದು ಈವರೆಗೆ ನೀವು ನೋಡೇ ಇಲ್ಲದಿರುವಂತದ್ದ? ಸೆಕೆಂಡ್ ಜನರೇಷನ್ ಇಂಟೆಲ್ ಕೋರ್ ಪ್ರೊಸೆಸರ್ಸ್, ಅದ್ಭುತ ದೃಶ್ಯಗಳು ಮತ್ತು ಚುರುಕಾದ ನಿರ್ವಹಣೆ, ಅಂದ್ರೆ ನೀವು ಹಿಂದೆಂದೂ ಕಂಡಿರದಂತಹ ಕಂಪ್ಯೂಟಿಂಗ್. He's a sportsman and the sport comes first. When he's a family man, family comes first. When he's a businessman, business comes first. You're the man now, and you come first.
ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಚರ್ಚೆನ ಮುಂದುವರಿಸೋದಕ್ಕೂ ಮೊದಲು ಒಮ್ಮೆ ಹೆಡ್ಲೈನ್ಸ್. ಕೆರೆಬಿಯನ್ ಕಣದಲ್ಲಿ ಏಕದಿನ ಕದನ, ಭಾರತಕ್ಕಾಗಲೇ ಸರಣಿ ಗೆದ್ದ ಸಮಾಧಾನ, ಮಾನ ಉಳಿಸಿಕೊಳ್ಳುವತ್ತ ವಿಂಡೀಸ್ ಗಮನ. ಪ್ರೀತಿಸಿ ಕೈ ಹಿಡಿದ ಹೆಂಡತಿಯನ್ನ ಬಿಟ್ಟು ಓಡಿ ಹೋದ, ನೆಲಮಂಗಲ ಪೊಲೀಸರ ಮಧ್ಯಸ್ಥಿಕೆಯಲ್ಲಿ ಮರುಮದುವೆ. ಸಕ್ಕರೆ ಕಾರ್ಖಾನೆ ನೀಡಿದ ಚೆಕ್ ಬೌನ್ಸ್, ಬಾಗಲಕೋಟೆಯಲ್ಲಿ ರೊಚ್ಚಿಗೆದ್ದ ರೈತರು, ಕುರ್ಚಿ ಗ್ಲಾಸ್ ಪೀಸ್. ಸೀಮೆ ಎಣ್ಣೆ ಅಕ್ರಮ ದಾಸ್ತಾನು, ಆಹಾರ ಇಲಾಖೆ TV9 ಜಂಟಿ ಕಾರ್ಯಾಚರಣೆ, ಬಿಜಾಪುರದಲ್ಲಿ 40 ಬ್ಯಾರೆಲ್ ಕೆರೋಸಿನ್ ಜಪ್ತಿ. ಮದುವೆಯಾಗೋದಾಗಿ ಆಮಿಷ, IAS ಆಫೀಸರ್ಗಳಿಗೆ ಮೋಸ, ಹೈದರಾಬಾದ್ನ ಖತರ್ನಾಕ್ ಲೇಡಿಗೆ ಸೆರೆವಾಸ. ಕುರಿ ಅಥವಾ ಮೇಕೆಯನ್ನು ನಾವು ನೋಡಿದಾಗ ಅದು ಕಂಡ ಸೊಪ್ಪನ್ನೆಲ್ಲ ತಿಂತಾ ಇರುತ್ತೆ. ಯಾವ ಸ್ಥಳದಲ್ಲಿ ಬೇಕಿದ್ರೂ ಹೋಗುತ್ತೆ, ಎಷ್ಟೇ ಎತ್ತರದ ಪ್ರದೇಶ ಇರಲಿ, ತಗ್ಗಿನ ಪ್ರದೇಶ ಇರಲಿ, ಆ ಎಲ್ಲ ಕಡೆಗೂ ಕೂಡ ಕುರಿ ಹೋಗಿ ಸೊಪ್ಪನ್ನು ಯಾವುದೇ ಸೊಪ್ಪಿರಲಿ ಬಿಡೋದಿಲ್ಲ. ಆಡು ಮುಟ್ಟದ ಸೊಪ್ಪಿಲ್ಲ ಅಂತೇಳಿ ಅದಕ್ಕೋಸ್ಕರ ನಾವು ಹೇಳ್ತೀವಿ. ಬನ್ನಿ ಹಾಗಾದರೆ ಈ ಆಡಿನ ಹಾಲಿನ ಬಗ್ಗೆ ಕೆಲವು ಅಂಶಗಳನ್ನು ಈಗ ನಾವು ನೋಡೋಣ. ಸೊ ಕುರಿ ಅಥವಾ ಮೇಕೆಯ ಬಗ್ಗೆ ನಾವು ಹೇಳೋದಾದರೆ, ಮಾನವ ಕಾಡು ಮನುಷ್ಯನಾಗಿದ್ದಾಗಿಂದ ಕೂಡ ಮೇಕೆ ಅಥವಾ ಕುರಿಯ ಹಾಲನ್ನು ಸೇವಿಸ್ತಾನೆ ಬಂದಿದ್ದಾನೆ. ಅಂದರೆ ಅಷ್ಟೊಂದು ಪುರಾತನವಾಗಿ ಕೂಡ, ಅಷ್ಟು ಸಾವಿರಾರು ವರ್ಷಗಳಿಂದ ಕೂಡ ಮೇಕೆ ಅಥವಾ ಕುರಿ ಮನುಷ್ಯನ ಸಂಗಾತಿಯಾಗಿ ಹಾಲನ್ನು ಉಣಿಸ್ತಾ ಇದೆ. ಮೇಕೆ ಹಾಲಿನಲ್ಲಿ ತಾಯಿಯ ಎದೆ ಹಾಲಿನ ಒಂದು ಗುಣಮಟ್ಟದ ರೀತಿ ತಾಯಿಯ ಹಾಲಿನ ಹೋಲಿಕೆ ಇರುತ್ತೆ ಅಂತಕ್ಕಂಥ ಒಂದು ಮಾತು ಕೂಡ ಕೇಳಿ ಬರುತ್ತೆ. ಇನ್ನು ಕುರಿ ಅಥವಾ ಮೇಕೆ ಏನಿರುತ್ತೆ, ಇದು ಕಂಡ ಎಲ್ಲ ರೀತಿಯಾದಂಥ ಸೊಪ್ಪನ್ನು ತಿನ್ನುತ್ತೆ. ಅದು ಇಂಥದ್ದೇ ಸೊಪ್ಪು ಅಂತ ಇಲ್ಲ, ಎಲ್ಲ ರೀತಿಯಾದಂಥ ಸೊಪ್ಪನ್ನು ತಿನ್ನುತ್ತೆ. ಹೀಗಾಗಿ ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳಿ ಯಾರಾದರೂ ತುಂಬ ತಿಳ್ಕೊಂಡವರಿದ್ದರೆ, ಯಾರಾದರೂ ತುಂಬ ಬುದ್ಧಿವಂತರಾಗಿದ್ದರೆ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದರೆ ಅವ್ರಿಗೆ ಕೂಡ ನಾವು ಹೋಲಿಕೆ ಮಾಡಿ ಆಡು ಮುಟ್ಟದ ಸೊಪ್ಪಿಲ್ಲ ಅಂದ ಹಾಗೆ ಅಂತೇಳಿ ಕಂಪೇರ್ ಮಾಡ್ತೀವಿ. ಅಷ್ಟೊಂದು ಮಟ್ಟಿಗೆ ಇದು ಎಲ್ಲ ಥರದ ಸೊಪ್ಪನ್ನು ತಿನ್ನುತ್ತೆ. ಹೀಗಾಗಿ ಎಲ್ಲ ರೀತಿಯಾದಂಥ ಸೊಪ್ಪನ್ನು ತಿನ್ನೋದ್ರಿಂದ ಇದರ ಹಾಲು ಸಾಕಷ್ಟು ಪೌಷ್ಟಿಕಾಂಶ ಭರಿತಾಗಿರುತ್ತೆ ಅಂತಕ್ಕಂಥ ಒಂದು ಮಾಹಿತಿ ಇದೆ. ಇದರ ಜೊತೆಗೆ ಇಡೀ ವಿಶ್ವದ ಒಂದು ಹಾಲಿನ ಉತ್ಪನ್ನದ ಒಂದು ಕ್ವಾಂಟಿಟಿಯನ್ನು ನೋಡೋದಾದರೆ, ಮೇಕೆ ಹಾಲಿನ ಪ್ರಮಾಣ 2% ಅಂದರೆ ಇಡೀ ವಿಶ್ವದಲ್ಲಿ ಮೇಕೆ ಹಾಲನ್ನು ಬಳಸ್ತಾರೆ. ಇನ್ನು ಮೇಕೆ ಹಾಲಿನಿಂದ ಬೆಣ್ಣೆಯನ್ನು ಕೂಡ ತಯಾರಿಸ್ತಾರೆ ಅಂತಕ್ಕಂಥ ಮಾತಿದೆ. ಅದರಲ್ಲೂ ವಿಶೇಷವಾಗಿ ವಿದೇಶಗಳಲ್ಲಿ ಈ ಚೀಸನ್ನು ಮತ್ತು ಯೋಗರ್ಟ್ನ ತಯಾರು ಮಾಡಲಿಕ್ಕೂ ಕೂಡ ಮೇಕೆಯ ಹಾಲನ್ನು ಬಳಸ್ತಾರೆ. ವಿದೇಶಗಳಲ್ಲಿ ಈ ಟ್ರೆಂಡ್ ಹೆಚ್ಚಾಗಿದೆ. ಭಾರತದಲ್ಲಿ ಚೀಸ್ ಮತ್ತು ಯೋಗರ್ಟ್ನ ಬಳಕೆ ಅಷ್ಟಾಗಿ ಈಗ ನಿಧಾನಕ್ಕೆ ಬರ್ತಾ ಇದ್ರು ಕೂಡ ವಿದೇಶದಲ್ಲಿ ಇದಕ್ಕೆ ಮೇಕೆ ಹಾಲನ್ನು ಜಾಸ್ತಿಯಾಗಿ ಬಳಸ್ತಾರೆ. ಇನ್ನು ಹಸುಗಳಿಗೆ ಹೋಲಿಸಿದರೆ ಮೇಕೆಗಳು ಹಾಲು ಕೊಡೋದು ತುಂಬ ಕಡಿಮೆ. ಅಂದರೆ ಹಾಲಿನ ಪ್ರಮಾಣ ಏನು ಹಾಲು ಕೊಡುತ್ತೆ, ಅದರ ಪ್ರಮಾಣ ತುಂಬ ಕಡಿಮೆ ಆಗಿರುತ್ತೆ. ಇನ್ನು ಹಸುವಿನ ಹಾಲಿಗಿಂತ ಹೆಚ್ಚು ಕೊಬ್ಬು ಮತ್ತು ಖನಿಜಾಂಶಗಳು ಈ ಮೇಕೆಯ ಹಾಲಿನಲ್ಲಿ ಇರುತ್ತೆ ಅಂತಕ್ಕಂಥ ಒಂದು ಮಾಹಿತಿ ಇದೆ. ಬನ್ನಿ ಈ ಬಗ್ಗೆ ನಮ್ಮ ಅತಿಥಿಗಳೇನು ಹೇಳ್ತಾರೆ ಕೇಳೋಣ. ಸೊ ಜಯಪ್ರಕಾಶ್ ಅವರೇ, ಈ ಮೇಕೆ ಹಾಲಿನ ಬಗ್ಗೆ ಏನು ಹೇಳ್ತೀರಾ? ಮೇಕೆ ಹಾಲು ನಾವು ಕುರಿಯ ಹಸುವಿನ ಹಾಲು ಎಮ್ಮೆ ಹಾಲಿಗೆ ನೀವು ಹೋಲಿಸಿದ್ರೆ ಇದು ಉತ್ತಮವಾದ ಒಂದು ಹಾಲು. ಅಂದರೆ ಈ ಎಮ್ಮೆ ಮತ್ತು ಹಸುವಿನ ಹಾಲಿಗಿಂತನೂ ಉತ್ತಮವಾದ ಹಾಲು. ಯಾವ ಕಾರಣದಿಂದ ಅಂದರೆ, ಈ ಮೊದಲನೇದಾಗಿ ಹೇಳೋಣ, ಅದರಲ್ಲಿ ಒಂದು 11ರಿಂದ 12% ಹಾಲು, ನಾವು ಹಸುವಿನ ಹಾಲಿನಷ್ಟೇ ಇದರಲ್ಲಿ ಪೌಷ್ಟಿಕಾಂಶ ಇರ್ತದೆ. 11ರಿಂದ 12% ಪೌಷ್ಟಿಕಾಂಶಗಳಿರ್ತವೆ. ಆದರೆ ಅದರಲ್ಲಿರೋ ಕೊಬ್ಬಿನಂಶ ತಗೊಂಡ್ರೆ, ಕೊಬ್ಬಿನ ಕಣಗಳು ಚಿಕ್ಕ ಕಣಗಳು ಎಲ್ಲಿ ಕುರಿ ಮೇಕೆ ಹಾಲಲ್ಲಿ ಈ ಚಿಕ್ಕ ಕಣಗಳಾಗಿದ್ದರಿಂದ ನಮಗೆ ಈಸಿಲಿ ಅದು ಡೈಜೆಸ್ಟ್ ಆಗ್ತದೆ, ಬಾಡಿಲಿ ಅಬ್ಸರ್ವ್ ಆಗ್ತದೆ. ಅದು ಒಂದು ಮುಖ್ಯವಾದ ಪಾಯಿಂಟ್. ಎರಡನೇದಾಗಿ ಈಗ ಮೇಕೆದು ಮುಖ್ಯವಾದ ಅಂಶ ಅಂದರೆ, ಈ ಅಲ್ಲಿರುವಂಥ ಪ್ರೋಟೀನ್ಗಳು ಈಸಿಲಿ ಡೈಜೆಸ್ಟಬಲ್ ಪ್ರೋಟೀನ್. ಈಗ ನಮ್ಮಲ್ಲಿ ಕೇಸಿನ್ ಜಾಸ್ತಿ ಇರ್ತದೆ, ಅದರೊಳಗೆ ನಮ್ಮ ಹಸುವಿನ ಹಾಲಲ್ಲಿ ಎಮ್ಮೆ ಹಾಲಿನಲ್ಲಿ ಕೇಸಿನ್ ಅಂತ ಪ್ರೋಟೀನ್ ಜಾಸ್ತಿ. ಇಲ್ಲಿ ವೇ ಪ್ರೋಟೀನ್ಸ್ ಅಂತ ಇರ್ತದೆ. ವೇ ಪ್ರೋಟೀನ್ಸ್ ಅಂದರೆ ತಾಯಿ ಹಾಲು ಇರುವಂಥ ಹತ್ತರದಂಥ ಪ್ರೋಟೀನ್, ಅದು ಅಂಶಗಳು ಒಂದು ಜಾಸ್ತಿ ಇರ್ತದೆ. ಆಮೇಲೆ ಇಲ್ಲಿ ಫ್ಯಾಟಿ ಆ್ಯಸಿಡ್ಸ್ ಅಂತ ನಮ್ಮಲ್ಲಿ ಹಸುವಿನ ಹಾಲು ಎಮ್ಮೆಯಲ್ಲಿ ಫ್ಯಾಟಿ ಆ್ಯಸಿಡ್ಗಳು, ಅವು ಲಾಂಗ್ ಚೈನ್ ಫ್ಯಾಟಿ ಆ್ಯಸಿಡ್ಸ್ ಹಸುವಿನ ಮತ್ತು ಎಮ್ಮೆ ಹಾಲಲ್ಲಿ. ಈ ಮೇಕೆ ಹಾಲಿರೋದು ಶಾರ್ಟ್ ಚೈನ್ ಫ್ಯಾಟಿ ಆ್ಯಸಿಡ್ಸು, ಅವು ಭಾರಿ ಈಸಿಲಿ ತುಂಬಾ ಬೇಗ ಜೀರ್ಣ ಆಗ್ತದೆ. ಅದಕ್ಕಲ್ಲದೆ ನಾವು ಹೇಳ್ತೀನಿ, ಮೇಕೆ ಹಾಲು ಕುಡಿದ್ರೆ ಬುದ್ಧಿವಂತರಾಗ್ತಾರೆ ಅನ್ನೋದು ಒಂದಿದೆ. ಅದರೊಳಗೆ ಒಂದು ಸೆಲೆನಿಯಮ್ ಅಂತ ಒಂದು ಇದೆ, ಅದು ಸೆಲೆನಿಯಮ್ ವಿಚ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಬ್ರೈನ್ ಡೆವಲಪ್ಮೆಂಟ್. ಅದರಿಂದ ಜರ ಚುರುಕಾಗ್ತಾರೆ. ಅದರಿಂದ ಮೇಕೆ ಹಾಲು ಕುಡಿದವನು ಭಾರಿ ಚುರುಕಾಗ್ತಾನೆ, ಭಾರಿ ಅದು ಒಂದು ಜೀರ್ಣದಕ್ಕೊಂದು, ಅದು ಬೇಗ ಜೀರ್ಣ ಆಗ್ತದೆ. ಅದರಲ್ಲಿರುವಂಥ ಪೌಷ್ಟಿಕಾಂಶಗಳಲ್ಲಿ ವೈಟಮಿನ್ A, D, E and ಅದರ್ ಪೌಷ್ಟಿಕಾಂಶಗಳು ಸಹ ಜಾಸ್ತಿ ಇರ್ತದೆ. ಅದರಿಂದ ಈ ಎಮ್ಮೆ ಹಾಲು ಹಸು ಹಾಲಕ್ಕಿಂತ ಇದು ಒಳ್ಳೆಯದು. ತಾವೇನು ಹೇಳ್ತೀರಾ ಮೇಕೆ ಹಾಲಿನ? ಒಂದು ಅದು ತಿಂತಕ್ಕಂಥ ಸಸ್ಯ ಇದನ್ನು ನೋಡಿ, ನೀವೇ ಹೇಳಿದ್ರೆ ವೈವಿಧ್ಯತೆ ಅಂದರೆ ವೈವಿಧ್ಯತೆ. ಈ ಔಟ್ಪುಟ್ ನೋಡೋದ್ರ ಬದಲು ಇನ್ಪುಟ್ ನೋಡಬೇಕು. ಇದು ಇಂಥ ವೈವಿಧ್ಯತೆ ಇರುವಂಥ ಹಾಲಿಗೂ ಮತ್ತೆ ಕುರಿನ ಇದುವರೆಗೂ ನಮ್ಮ ದೇಶದಲ್ಲಂತೂ ಕಟ್ಟಿ ಸಾಕೋ ಪದ್ಧತಿ ಬಂದಿಲ್ಲ, ಥ್ಯಾಂಕ್ಫುಲಿ. ಇವತ್ತು ಇಸ್ರೇಲು ಬೇರೆ ದೇಶಗಳಲ್ಲಿ ಇಂಟೆನ್ಸಿವ್ ಫಾರ್ಮಿಂಗ್ ಕುರಿಗೂ ಬಂತು. ಕುರಿಗೆ ಒಂದು ಮುಖ್ಯ ಅಂದರೆ ದಿನಕ್ಕೆ 24 ಗಂಟೆ ನಡಿಲೇಬೇಕು. ಅದು ನಡೆಯೋದ್ರಿಂದ ಅದು ಉತ್ಪತ್ತಿ ಆಗ್ತಕ್ಕಂಥ ಪದಾರ್ಥಗಳು ವ್ಯತ್ಯಾಸವಾಗ್ತವೆ.
ಇವತ್ತು ಹಸು ಕಾಡಿಗೆ ಹೋಗಿ ಬಂದರೆ ಇವರು ಹೇಳಿದಾಗೆ ಒಳ್ಳೆ ಕ್ವಾಲಿಟಿಯ ಕೊಬ್ಬಿರುತ್ತೆ. ಕಟ್ ಹಾಕಿದರೆ ಆ ಕೊಬ್ಬು ಇರೋದಿಲ್ಲ, GLA ಜಾಸ್ತಿ ಆಗುತ್ತೆ, ಒಮೆಗಾ 3 ಇರೋದಿಲ್ಲ. ಅವಕ್ಕೂ ಕೂಡ ವಾಕಿಂಗ್ ಎಲ್ಲ ಮಾಡಿಸ್ಬೇಕು, ವಾಕಿಂಗ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಅವ್ರಿಗೆ ಜಿಮ್ ಮಾಡಬೇಕು. ಕ್ಯಾಟಲ್ ಶೆಡ್ ಪಕ್ಕದಲ್ಲೇ ಒಂದು ಟ್ರೆಡ್ ಮಿಲ್ ಹಾಕಿ ಒಂದು ನೋಡ್ಸಿದ್ರೆ ಇದಾವೆ. ಸೊ ಹೀಗಾಗಿ ಆ ಇನ್ಪುಟ್ ನೋಡಿದರೆ ಯಾವುದು ಕಾಮನ್ ಸೆನ್ಸಿಗೆ ಅಪ್ಲೈ ಆಗುತ್ತೆ. ಮತ್ತೆ ನಾನು ಇನ್ನೊಂದೇನು ಹೇಳಬೇಕು ಅಂದರೆ, ಯಾವುದೇ ಆಹಾರದಲ್ಲಿ ಅದರಲ್ಲಿ ಇರ್ತಕ್ಕಂಥ ಅಂಶಗಳನ್ನು ತಗೊಂಡು ಇದನ್ನು ಆಹಾರವಾಗಿರೋದ್ರಿಂದ ಅದನ್ನು ಎಲ್ಲದನ್ನೂ ಒಂದು ಕಾಯಿಲೆಗಳಿಗೆ ನಾವು ಸೇರಿಸಬೇಕಾಗಿಲ್ಲ. ಆರೋಗ್ಯವಾಗಿ ಬದುಕೋದಕ್ಕೆ ನಾವು ತಗೊಳ್ತಕ್ಕಂಥ ಹಾಲನ್ನು. ಹೌದು. ಓಕೆ, ತಾವೇನು ಹೇಳ್ತೀರಾ ಗಿರಿಧರ್ ಕಜೂರಿ? ಆಯುರ್ವೇದದಲ್ಲಿ ಕುರಿ ಅಥವಾ ಮೇಕೆ ಎರಡು ಒಂದೇನಾ? ಬೇರೆ ಪ್ರಾಪರ್ಟಿ ಎರಡು ಬೇರೆ ಬೇರೆ ಆಗಿದ್ದಾರೆ. ಈ ಆಡಿನ ಹಾಲು ಅಂದರೆ ಈ ಅಜಕ್ಷೀರ ಆಯುರ್ವೇದದಲ್ಲಿ ಸರ್ವರೋಗಾಪಹಂ ಅಂತ ಹೇಳಿದ್ದಾರೆ. ಅಂದರೆ ಅನೇಕ ಕಾಯಿಲೆಗಳನ್ನು ಕ್ಯೂರ್ ಮಾಡುವಂಥ ಶಕ್ತಿ ಇರುವಂಥದ್ದು ಅಂತ. ಆದರೆ ಡೈಜೆಷನಿಗೆ ತುಂಬ ಲೈಟ್ ಆಗಿರುವಂಥದ್ದು ಅಂತ ಆಯುರ್ವೇದದಲ್ಲಿ ಕೂಡ ಹೇಳಿದ್ದಾರೆ, ಲಘು ಅಂತ ಡೈಜೆಷನ್ಗೆ. ಮುಖ್ಯವಾಗಿ ರೆಸ್ಪಿರೇಟರಿ ಪ್ರಾಬ್ಲಮ್ಗಳಲ್ಲಿ ಬ್ರಾಂಕೆಲ್ ಆಸ್ಮಾ, ಕಾಫು, ಕೋಲ್ಡ್ ಇತ್ಯಾದಿ ಯಾವುದೇ ರೆಸ್ಪಿರೇಟರಿ ಸಿಸ್ಟಮ್ಗೆ ಸಂಬಂಧಪಟ್ಟ ಹೆಚ್ಚಿನ ಕಾಯಿಲೆಗಳಲ್ಲಿ ಅತ್ಯಂತ ಉತ್ತಮವಾಗಿ ಕೆಲಸ ಮಾಡುವಂಥದ್ದು. ಟ್ಯೂಬರ್ಕ್ಲೋಸಿಸ್ನಲ್ಲಿ ಕೂಡ ಇದೊಂದು ಶ್ರೇಷ್ಠವಾದ ಔಷಧ ಅಂತ ಆಯುರ್ವೇದದಲ್ಲಿ ಹೇಳ್ತಾರೆ. ಜ್ವರ ಇದ್ದಾಗ ಜ್ವರ ಕಡಿಮೆ ಮಾಡೋ ಶಕ್ತಿ ಕೂಡ ಇದಕ್ಕಿದೆ. ಬ್ಲೀಡಿಂಗ್ ಡಿಸಾರ್ಡರ್ಗಳಿದ್ದಾಗ ದೇಹದಲ್ಲಿ ಬೇರೆ ಬೇರೆ ಬ್ಲೀಡಿಂಗ್ ಡಿಸಾರ್ಡರ್ಗಳು ಒಳಗಡೆ ಆಭ್ಯಂತರವಾಗಿ ಇರ್ಬೋದು, ಹೊರಗಡೆ ಆಗಿರ್ಬೋದು, ರಕ್ತಸ್ರಾವ ಆಗ್ತಾ ಇದ್ದಾಗ ಅದನ್ನು ತಡೆಯುವಂಥ ಗುಣ ಇದಕ್ಕಿದೆ. ಲೂಸ್ ಮೋಷನ್ ಆಗ್ತಾ ಇದ್ದ ಸಾಮಾನ್ಯವಾಗಿ ಹಸುವಿನ ಹಾಲು ಕುಡಿದ್ರೆ ಮೋಷನ್ ಜಾಸ್ತಿ ಆಗ್ತದೆ ಅಂತ ಹೇಳ್ತೇವೆ. ಆದರೆ ಇದರ ಆಡಿನ ಹಾಲನ್ನು ಕುಡಿದ್ರೆ ಡಯರಿ ಆಗ್ತಾ ಇದ್ದಾಗ ಅದನ್ನು ನಿಲ್ಲಿಸ್ತದೆ. ಆದರೆ ಈ ಕುರಿಯ ಹಾಲು ಅದಕ್ಕೂ ಇದಕ್ಕೂ ತುಂಬ ವ್ಯತ್ಯಾಸ ಇದೆ. ಈ ಕುರಿಯ ಹಾಲು ಆಯುರ್ವೇದ ಪ್ರಕಾರ ಅಷ್ಟೊಂದು ಒಳ್ಳೆಯ ಹಾಲಲ್ಲ, ಅಹೃದ್ಯ ಅಂತ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಅಂದರೆ ಹಾರ್ಟಿಗೆ ಅಷ್ಟು ಹಿತವಾದ್ದಲ್ಲ ಅಂತ. ಹಿಕಾಫ್ ಅಂದರೆ ಬಿಕ್ಕಳಿಕೆ, ಆಮೇಲೆ ಬ್ರಾಂಕೆಲ್ ಆಸ್ಮಾ ಮತ್ತು ಪಿತ್ತ ಕಫಗಳನ್ನು ಇದು ಜಾಸ್ತಿ ಮಾಡ್ತದೆ ಅಂತ ಹೇಳ್ತಾರೆ. ಮುಖ್ಯವಾಗಿ ವಾತಕ್ಕೆ ಸಂಬಂಧಪಟ್ಟ ಅಂದರೆ ಜಾಯಿಂಟ್ ಡಿಸಾರ್ಡರ್ಗೆ ಸಂಬಂಧಪಟ್ಟಾಗಿ ಇದು ಉತ್ತಮವಾಗಿ ಕೆಲಸ ಮಾಡ್ತದೆ ಕುರಿಯ ಹಾಲು. ಇದಲ್ಲದೆ ಒಂದು ವಿಶೇಷ ಇದೆ ಕುರಿ ಹಾಲಿನಲ್ಲಿ. ಸಾಮಾನ್ಯವಾಗಿ ಹೆಚ್ಚಿನ ಹಾಲು ಕುಡಿದಾಗಲೂ ಕೂಡ ಯುರಿನರಿ ಕ್ಯಾಲ್ಕ್ಲೆ ಅಥವಾ ಕಿಡ್ನಿ ಸ್ಟೋನ್ ಇದ್ದಾಗ ಅದು ಜಾಸ್ತಿ ಆಗ್ತಾ ಹೋಗ್ತದೆ. ಆದರೆ ಈ ಕುರಿಯ ಹಾಲು ಕುಡಿದ್ರೆ ಆ ಕಿಡ್ನಿ ಸ್ಟೋನನ್ನೇ ನಾಶ ಮಾಡ್ತದೆ. ಅದು ಕ್ಯೂರ್ ಆಗ್ಲಿಕ್ಕೆ ಒಂದು ಔಷಧ. ಕಿಡ್ನಿ ಸ್ಟೋನ್ ಮಾಡಿದ್ರೆ ಹೋಗುತ್ತೆ. ಹೌದು, ಅಶ್ಮರಿಯನ್ನು ನಾಶ ಮಾಡಲಿಕ್ಕೆ ಅಂದರೆ ಕಿಡ್ನಿ ಸ್ಟೋನನ್ನು ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಈ ಕುರಿ ಹಾಲನ್ನು ನೇರವಾಗಿ ಬಳಸಿ ಪ್ರಯೋಜನವನ್ನು ಪಡ್ಕೊಳ್ಬೋದು. ಅದೇ ರೀತಿಯಲ್ಲಿ ಕೇಶಿಯಂ ಅಂತ ಕೂದಲು ಚೆನ್ನಾಗಿ ಬೆಳೀಲಿಕ್ಕೆ ಕೂಡ ಕುರಿ ಹಾಲು ಅನುಕೂಲ ಮಾಡಿಕೊಡ್ತದೆ ಅಂತ ಹೇಳಿದರೆ. ವೃಷ್ಯಂ ಅಂದರೆ ಎಫ್ರೋಡೈಸಿಯಾಕ್ ಆ್ಯಕ್ಷನ್ ಕೂಡ ಕುರಿ ಹಾಲಿನಲ್ಲಿ ಸ್ವಲ್ಪ ಜಾಸ್ತಿ ಇರ್ತದೆ. ಆದರೆ ಕುರಿ ಹಾಲು ಉಷ್ಣವೀರ್ಯ ಅಂತ ಹೇಳಿದರೆ, ಅಂದರೆ ತುಂಬ ಹೀಟ್ ಜನರೇಟ್ ಮಾಡೋದು. ಅದರಿಂದ ಎಲ್ಲ ಜನರಿಗೂ ಅಷ್ಟು ಸುಲಭದಲ್ಲಿ ಅದು ಒಗ್ಗಿಕೊಳ್ಳೋದಿಲ್ಲ, ಇಷ್ಟ ಆಗೋದಿಲ್ಲ ಮಾತ್ರ ಅಲ್ಲ, ಒಗ್ಗಿಕೊಳ್ಳೋದು ಕೂಡ ಇಲ್ಲ ದೇಹಕ್ಕೆ. ಆದರೆ ಈ ಹಾಲಿನಲ್ಲಿ ಬೇರೆ ಬೇರೆ ಪ್ರಾಣಿಗಳ ಹಾಲನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗುವಾಗ ಬೆಸ್ಟ್ ಹಾಲು ಯಾವುದು ಅಂತ ಹೇಳಿದರೆ ಗೋವಿಗೆ ಸಂಬಂಧಪಟ್ಟದ್ದು, ಗೋವಿನ ಹಾಲು ಅಂತ. ಅದು ಯಾಕೆ ಅಂತ ಹೇಳಿದರೆ ಬಾಡಿ ರೆಸಿಸ್ಟೆನ್ಸನ್ನು ಜಾಸ್ತಿ ಮಾಡ್ತದೆ. ಏಜ್ ಜಾಸ್ತಿ ಅಂದರೆ ನಾವು ಚೆನ್ನಾಗಿ ಇಟ್ಕೊಳ್ಳುವಾಗ ಜೀವನೀಯ ನಮ್ಮ ಶ್ರೇಷ್ಠ ಆಗಲೇ ಹೇಳಿದೆ, ಅದನ್ನು ಚೆನ್ನಾಗಿ ನೋಡ್ಕೊಳ್ತಾರೆ. ಕೇವಲ ಬದುಕುವಂಥದ್ದಲ್ಲ, ಚೆನ್ನಾಗಿ ಬದುಕಲಿಕ್ಕೆ ಅದು ಹೇಳಿಕೊಡ್ತದೆ ಹೇಗೆ ಅಂತ. ಅದರಿಂದ ಗೋವಿನ ಕ್ಷೀರ ಬೆಸ್ಟ್, ಕುರಿಯ ಹಾಲು ಅತ್ಯಂತ ನಿಂದಿತ ಅಂತ ಹೇಳಿದ್ದಾರೆ. ಅಂದರೆ ಕ್ವಾಲಿಟಿ ವೈಸ್ ತುಂಬ ಲೋವರ್ ಲೆವೆಲ್ನಲ್ಲಿ ಇರುವಂಥದ್ದು ಈ ಕುರಿಯ ಹಾಲು ಅಂತ. ಅಂದರೆ ಮೆಡಿಸಿನಲ್ ಆ್ಯಕ್ಷನ್ ಇದೆ, ಸೊಪ್ಪು ತಿಂದರೂ ಕೂಡ ಹಾಲಿನ ಕ್ವಾಲಿಟಿಯಲ್ಲಿ ವ್ಯತ್ಯಾಸ ಇದೆ. ಅಂದರೆ ಆಹಾರ ಯಾವುದು ತಗೊಳ್ತದೋ ಅದಕ್ಕೆ ಸರಿಯಾಗಿ ಆರೋಗ್ಯ ಕೂಡ, ಹಸುವಿನ ಆರೋಗ್ಯ ನಮ್ಮ ಆರೋಗ್ಯ ಕೂಡ ಇರ್ತದೆ ಅಂತ ಆಯುರ್ವೇದ ಸ್ಪಷ್ಟವಾಗಿ ಹೇಳಿದೆ. ನಾವು ಆರೋಗ್ಯಂ ಭೋಜನಾದೀನಂ ಅಂತ ಆಯುರ್ವೇದ ಸ್ಪಷ್ಟವಾಗಿ ಹೇಳುವಂಥದ್ದು. ಅಂದರೆ ನಾವು ಏನು ಆಹಾರ ತಗೊಳ್ತೇವೆ ಅದಕ್ಕೆ ಸರಿಯಾಗಿ ನಮ್ಮ ಆರೋಗ್ಯ ಇರ್ತದೆ, ಹಸುವಿನ ಆರೋಗ್ಯ ಕೂಡ ಹಾಗೆ. ಆದರೆ ಇದೆಲ್ಲ ಇದ್ದರೂ ಕೂಡ ಕುರಿಯ ಹಾಲು ಅಷ್ಟೊಂದು ಒಳ್ಳೆಯದಲ್ಲ. ಆಡಿನ ಹಾಲನ್ನು ಈ ಹಸುವಿನ ಹಾಲು ಸಿಗದೇ ಇದ್ದಾಗ ಪ್ರತಿನಿಧಿ ರೂಪದಲ್ಲಿ ಉಪಯೋಗಿಸುವಂಥದ್ದು. ಕುರಿ ಹಾಲಲ್ಲ, ಹಸುವಿನ ಹಾಲನ್ನು ಈ ಆಡಿನ ಹಾಲನ್ನು ಕೊಡ್ಬೋದು, ಮೇಕೆ ಹಾಲನ್ನು ಕೊಡ್ಬೋದು, ಕುರಿ ಹಾಲನ್ನು ಕೊಡಬಾರ್ದು. ಓಕೆ. ಸೊ ಬನ್ನೇಗರ ಅತಿಥಿಗಳು ಸಾಕಷ್ಟು ಕುತೂಹಲಕಾರಿಯಾದಂಥ ಅಂಶಗಳನ್ನು ತಿಳಿಸ್ತಿದ್ದಾರೆ. ಈಗಾಗಲೇ ನಾವು ಏನು ಕುರಿ ಅಥವಾ ಆಡಿನ ಹಾಲನ್ನು ಬಗ್ಗೆ ಕೂಡ ಚರ್ಚೆ ಮಾಡಿದ್ವಿ. ಮುಂದಿನ ಕ್ಷಣಗಳಲ್ಲಿ ರಾಜಸ್ಥಾನ ಇರ್ಬೋದು, ಗುಜರಾತ್ ಇರ್ಬೋದು, ಇಲ್ಲೆಲ್ಲ ಹೋದರೆ ನಿಮಗೆ ಕೊಡೋದು ಒಂಟೆ ಹಾಲನ್ನೇ. ಹಾಗಾದರೆ ಒಂಟೆ ಹಾಲಿನ ಮಹತ್ವೇನು ನೋಡೋಣ ಒಂದು ಸಣ್ಣ ಬ್ರೇಕ್ ನಂತರ. ಹಲೋ ಡಾರ್ಲಿಂಗ್, ಸಖತ್ತಾಗಿ ತಿಂತಿದ್ಯಾ? ಯಾರು ಮಾಡಿದ್ದು? ನಾನು ಮಾಡಿದ್ದು. ಎಷ್ಟು ಒಳ್ಳೆ ಅಡುಗೆ ಮಾಡ್ತೀರಾ. ಹೋಮ್ ಡೆಲಿವರಿ ಕೂಡ ಮಾಡ್ತೀನಿ. Dollar Club Big Boss Premium Vest. Ultimate Gripper by Continental. Two-wheeler tire made by Metro. When you're in trouble, alone and blue, Mr. HCL. just look around. Flight and airspeed help that. And I'll be waiting for you. HCL's aerospace solutions help the most advanced aircraft take flight. Technology that touches lives. ಒಂದು ವೇಳೆ ನಿಮ್ಮಲ್ಲಿ ಇಲ್ಲವಾದರೆ ಐಫೋನ್ 40,000ಕ್ಕೂ ಹೆಚ್ಚು ಗೇಮ್ಗಳನ್ನು ಒಳಗೊಂಡಿರುವ ಫೋನ್ ನಿಮ್ಮಲ್ಲಿರುವುದಿಲ್ಲ. ನಿಮ್ಮ ಅಚ್ಚುಮೆಚ್ಚಿನ ಕ್ಲಾಸಿಕ್ಸ್ನಿಂದ ಲೇಟೆಸ್ಟ್ನಿಂದ ಗ್ರೇಟೆಸ್ಟ್ ವರೆಗೆ
ನೀವು ನಿಮ್ಮ ಫ್ರೆಂಡ್ಸ್ ಅನ್ನು ಅವರೆಲ್ಲಿದ್ದರೂ ಕೂಡ ಕಂಡುಕೊಳ್ಳಬಹುದಾದ ಗೇಮ್ ಸೆಂಟರ್ ನಿಮ್ಮಲ್ಲಿರುವುದಿಲ್ಲ. ಅವರನ್ನು ಗೇಮ್ಗಾಗಿ ಸವಾಲು ಮಾಡಿ ಮತ್ತು ಪ್ಲೇ ಮಾಡಿ ಒಬ್ಬರಾದ ನಂತರ ಒಬ್ಬರಂತೆ. ನಿಮ್ಮಲ್ಲಿ ಒಂದು ವೇಳೆ ಇಲ್ಲವಾದರೆ ಐಫೋನ್, ಹೌದು, ನಿಮ್ಮಲ್ಲಿ ಇರುವುದಿಲ್ಲ ಐಫೋನ್. ರಘು ಮತ್ತು ರಾಘವನ್ ಮಧ್ಯೆ ಬಹಳಷ್ಟು ಒಂದೇ ಸಮಾನ. ಚಹಾ ಕುಡಿಯೋ ಜಾಗ, ಚಹಾದ ಅಂಗಡಿ, ಇಬ್ಬರಿಗೂ ಬಿಲ್ಕುಲ್ ಒಂದೇ ರೀತಿಯ ಕೆಮ್ಮು. ಕಫದ ಪರೀಕ್ಷೆ ಮಾಡಿದಾಗ ತಿಳಿತು ಟಿಬಿ ಎಂದು. ಇಬ್ರು ಶುರು ಮಾಡಿದ್ರು ಡಾಟ್ಸ್ ನ ಕೋರ್ಸ್, ಒಂದೇ ಸಮಾನ. ಆದ್ರೆ ರಾಘವ್ ಮಧ್ಯದಲ್ಲೇ ನಿಲ್ಲಿಸ್ಬಿಟ್ಟ ಔಷಧಿ. ಒಂದ್ ವೇಳೆ ನೀವು ಡಾಟ್ಸ್ ನ ಕೋರ್ಸ್ ಮಧ್ಯದಲ್ಲೇ ಬಿಟ್ಬಿಟ್ಟಿದ್ರೆ ನೀವು ತಕ್ಷಣ ಕಫದ ಪರೀಕ್ಷೆ ಮಾಡಿಸಿರಿ. ಎಲ್ಲಾದ್ರೂ ನಿಮ್ಗೆ ತೀವ್ರವಾದ ಟಿಬಿ ಅಂದ್ರೆ MDR ಟಿಬಿ ಆಗದಿರಲಿ. ಇದರ ಉಪಚಾರ 24 ರಿಂದ 27 ತಿಂಗಳವರೆಗೆ ನಡೆಯುತ್ತೆ. May I present to you the super luxury yacht, the Nefertiti. It has a mini golf course, 6 luxury suites, 2 ballrooms, and to top it all, it has a top speed of 25 knots. ಎಷ್ಟು ಕೊಡುತ್ತೆ? ಮೈಲೇಜಿನ ಹೆಚ್ಚು ಅಗತ್ಯವಿರುವ ಒಂದು ದೇಶಕ್ಕಾಗಿ ಮಾರುತಿ ಸುಜುಕಿ ತಯಾರಿಸುತ್ತಿದೆ ಅತ್ಯಂತ ಇಂಧನ ದಕ್ಷ ಕಾರುಗಳನ್ನು. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಬನ್ನಿ, ಈಗಾಗಲೇ ಬೇರೆ ಬೇರೆ ಪ್ರಾಣಿಗಳ ಹಾಲಿನ ಮಹತ್ವವನ್ನು ನಮ್ಮ ಅತಿಥಿಗಳು ತಿಳಿಸ್ಕೊಡ್ತಿದ್ದಾರೆ. ಅದೇ ರೀತಿ ಮರಳುಗಾಡಿನ ಹಡಗು ಅಂತೇಳಿ ನಾವು ಒಂಟೆಯನ್ನು ಕರಿತೀವಿ. ಈ ಒಂಟೆ ಹಾಲಿನ ಮಹತ್ವೇನು ನೋಡೋಣ. ಸೊ ಒಂಟೆ ಹಾಲಿನ ಬಗ್ಗೆ ಮಾತಾಡಿದ್ರೆ ಒಂಟೆ ಹಾಲು ಸಖತ್ ಫೇಮಸ್ಸು. ಆದರೆ ನಮ್ಮ ಕರ್ನಾಟಕದಲ್ಲೆಲ್ಲ ರಾಜಸ್ಥಾನ ಇರ್ಬೋದು, ಗುಜರಾತ್ ಇರ್ಬೋದು ಮತ್ತು ಬೇರೆ ಬೇರೆ ವಿದೇಶಗಳಲ್ಲಿ ಸಾಕಷ್ಟು ಕಡೆಗಳಲ್ಲಿ ಒಂಟೆ ಹಾಲು ಸಾಕಷ್ಟು ಒಂದು ರೀತಿ ಖ್ಯಾತಿಯನ್ನು ಪಡೆದಿದೆ. ಅಲ್ಲಿ ಸಾಕಷ್ಟು ಡೈರಿಗಳನ್ನು ಕೂಡ ಈಗ ಓಪನ್ ಮಾಡಿದರೆ, ರಾಜಸ್ಥಾನಕ್ಕೆ ಏನಾದರೂ ಹೋದರೆ ಇಂದಿಗೂ ಕೂಡ ಒಂಟೆ ಹಾಲನ್ನೇ ಅವರು ನಿತ್ಯದ ಜೀವನಕ್ಕೆ, ನಿತ್ಯದ ಉಪಯೋಗಕ್ಕೆ ಬಳಸ್ತಾರೆ. ಏನೇ ಟೀ ಇರ್ಬೋದು, ಕಾಫಿ ಇರ್ಬೋದು, ಅಥವಾ ಇನ್ನೇನೇ ಒಂದು ಉತ್ಪನ್ನವನ್ನು ತಯಾರು ಮಾಡದಿದ್ರೂ ಕೂಡ ಅದಕ್ಕೆ ಒಂಟೆಯ ಹಾಲನ್ನೇ ಬಳಸ್ತಾರೆ. ಒಂಟೆಯ ದೇಹದ ರಚನೆಯನ್ನು ನಾವು ಗಮನಿಸಿದರೆ ಒಂಟೆಯ ದೇಹದಲ್ಲಿ ಮೂಳೆಗಳು ಹೆಚ್ಚಾಗಿ ಕಾಣ್ತವೆ. ಅದರ ಇಡೀ ಒಂದು ಸ್ಟ್ರಕ್ಚರನ್ನು ಗಮನಿಸ್ಬೋದು, ಸಾಕಷ್ಟು ಮೂಳೆಗಳಿರ್ತವೆ. ಹೀಗಾಗಿ ಅದರ ಹಾಲಿನಲ್ಲಿ ಪ್ರೋಟೀನ್ ಹಾಗೂ ಕ್ಯಾಲ್ಸಿಯಂ ಪ್ರಮಾಣ ಜಾಸ್ತಿ ಇರುತ್ತೆ ಅಂತಕ್ಕಂಥ ಒಂದು ಮಾತು ಕೂಡ ಇದೆ. ಅಂದರೆ ಒಂಟೆ ಹಾಲಿನಲ್ಲಿ ಈ ಪ್ರೋಟೀನ್ ಮತ್ತು ಕ್ಯಾಲ್ಸಿಯಂ ಜಾಸ್ತಿ ಪ್ರಮಾಣದಲ್ಲಿರುತ್ತೆ. ಇದರ ಜೊತೆಗೆ ಒಂಟೆ ನೋಡಿದರೆ ನಾವು ಈ ಹಸು ಇರ್ಬೋದು ಅಥವಾ ಎಮ್ಮೆ ಇರ್ಬೋದು, ಇದಕ್ಕೆ ಈಕ್ವಲ್ ಆಗಿ ಬಹುತೇಕ ಅಷ್ಟೇ ಪ್ರಮಾಣದ ಒಂದು ಹಾಲನ್ನು ಕೊಡುತ್ತೆ. ಒಂದು ದಿನಕ್ಕೆ ಒಂಟೆ ಅತಿ ಹೆಚ್ಚು ಅಂತಂದರೆ 20 ಲೀಟರ್ವರೆಗೂ ಕೂಡ ಹಾಲನ್ನು ಕೊಡ್ಬೋದು. ಅಂದರೆ ಅದಕ್ಕೆ ಯಾವ ರೀತಿಯಾದಂಥ ಫುಡ್ಡನ್ನು ಕೊಡ್ತಾರೆ, ಯಾವ ರೀತಿಯಂಥ ನೀರನ್ನು ಕೊಡ್ತಾರೆ, ಇದರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನು ಅರಬ್ ದೇಶಗಳಲ್ಲಿ ಈ ಒಂಟೆಯ ಹೆಚ್ಚಾಗಿ ಬಳಸ್ತಾರೆ. ಯಾಕಂದರೆ ಅರಬ್ ನಮ್ಗೆ ಗೊತ್ತಿರೋ ಹಾಗೆ ಅದು ಒಂಟೆಗಳು ಅತ್ಯಂತ ಹೆಚ್ಚು ಇರತಕ್ಕಂಥ ಪ್ರದೇಶ. ಹೀಗಾಗಿ ಅಲ್ಲೂ ಕೂಡ ಒಂಟೆ ಹಾಲನ್ನು ಹೆಚ್ಚಾಗಿ ಬಳಸ್ತಾರೆ. ಆದರೆ ಇನ್ನೊಂದೇನೆಂದರೆ ಈ ಒಂಟೆಯ ಹಾಲು ಎಲ್ಲರ ದೇಹಕ್ಕೂ ಕೂಡ ಒಗ್ಗೋದಿಲ್ಲ, ಎಲ್ರಿಗೂ ಕೂಡ ಅಡ್ಜಸ್ಟ್ ಆಗೋದಿಲ್ಲ ಅಂತಕ್ಕಂಥ ಒಂದು ಮಾತು ಕೂಡ ಇದೆ. ಸೊ ಇದರ ಜೊತೆಗೆ ವಿದೇಶಗಳಲ್ಲಿ ಆಗಲೇ ಅದು ಅರಬ್ ಕಂಟ್ರೀಸ್ ಇರ್ಬೋದು, ಅಮೇರಿಕಾ ಇರ್ಬೋದು, ಇನ್ನು ಬೇರೆ ಬೇರೆ ದೇಶಗಳಲ್ಲಿ ಒಂಟೆ ನಮ್ಮ ಕಡೆಗೆ ಹೇಗೆ ಹಸುವಿನ ಹಾಲಿನ ಡೈರಿಗಳನ್ನು ಮಾಡ್ಕೊಂಡಿದ್ವಿ, ಅದೇ ರೀತಿ ಒಂಟೆಗಳ ಡೈರಿಗಳು ಕೂಡ ಇದೆ. ಹಾಲಿಗೋಸ್ಕರ ಒಂಟೆಗಳನ್ನು ಸಾಕ್ತಕ್ಕಂಥ ಅನೇಕ ಡೈರಿಗಳು ಕೂಡ ಇದೆ. ಇನ್ನು ಇದಕ್ಕೆ ಎಲ್ಲಕ್ಕಿಂತ ಪ್ರಮುಖವಾಗಿ ಇದರ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಬರಪೀಡಿತ ಪ್ರದೇಶಗಳಲ್ಲಿ ಒಂಟೆ ಹಾಲು ಪ್ರಮುಖ ಜೀವನಾಧಾರ ಅಂತ ಹೇಳ್ಬೋದು. ಯಾಕಂದರೆ ಒಂಟೆ ಯಾವುದೇ ರೀತಿಯಂತಹ ಆಹಾರ ಇಲ್ಲದೆ ಅಥವಾ ನೀರಿಲ್ಲದೆ ತಿಂಗಳುಗಟ್ಟಲೆ ಇದು ಹಾಗೇ ಇರುತ್ತೆ. ಸೊ ಈ ರೀತಿ ಯಾವುದೇ ಆಹಾರ ಮತ್ತು ನೀರನ್ನು ಸೇವನೆ ಮಾಡದೇ ಇದ್ರೂ ಕೂಡ ಅದು ಹಾಲನ್ನು ಕೊಡ್ತಾ ಇರುತ್ತೆ. ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಇದ್ರೂ ಕೂಡ ಹಾಲನ್ನು ಕೊಡ್ತಾ ಇರುತ್ತೆ. ಹೀಗಾಗಿ ಬರಪೀಡಿತ ಪ್ರದೇಶಗಳಲ್ಲಿ ಇದು ಒಂದು ದೊಡ್ಡ ವರ ಅಂತ ಹೇಳ್ಬೋದು. ಇನ್ನು ಒಂಟೆ ಹಾಲಿನಲ್ಲಿ ಸಾಕಷ್ಟು ಔಷಧೀಯ ಗುಣಗಳು ಕೂಡ ಇದೆ ಅಂತಕ್ಕಂಥ ಮಾತಿದೆ. ಇನ್ನು ಹಸುವಿನ ಹಾಲಿಗೆ ನಾವು ಕಂಪೇರ್ ಮಾಡೋದಾದರೆ ಹಸುವಿನ ಹಾಲಿಗಿಂತ ಒಟ್ಟು 10 ಪಟ್ಟು ಹೆಚ್ಚು ಕಬ್ಬಿಣದ ಅಂಶ, ಐರನ್ ಕಾಂಟೆಂಟ್ ಏನಿರುತ್ತೆ ಇದು 10 ಪಟ್ಟು ಹೆಚ್ಚು ಇರುತ್ತೆ ಅಂತೇಳಿ. ಮತ್ತು ಇದರಿಂದ ಹಸುವಿನ ಹಾಲಿಗೆ ಹೋಲಿಸಿದರೆ 3 ರಿಂದ 5 ಪಟ್ಟು ಒಟ್ಟು ವಿಟಮಿನ್ ಸಿ ಇದರಲ್ಲಿ ಹೆಚ್ಚಾಗಿರುತ್ತೆ ಅಂತಕ್ಕಂಥ ಮಾತಿದೆ. ಬನ್ನಿ ಈ ಬಗ್ಗೆ ನಮ್ಮ ಅತಿಥಿಗಳೇನು ಹೇಳ್ತಾರೆ ಕೇಳೋಣ. ಸೊ ಜಯಪ್ರಕಾಶ್ ಅವರು, ಒಂಟೆ ಹಾಲಿನ ಬಗ್ಗೆ ನೋಡಿದ್ವಿ, ಒಂಟೆ ಹಾಲಿನ ಬಗ್ಗೆ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಒಂಟೆ ಹಾಲಿನ ಒಂದು ವಿಶೇಷ ಗುಣ ಅಂದರೆ ರೋಗ ನಿರೋಧಕ ಶಕ್ತಿ. ಅದರಲ್ಲಿ ನಾವು ಹಸುವಿನ ಹಾಲಿಗೆ ಕಂಪೇರ್ ಮಾಡಿದ್ರೆ 10 ಟೈಮ್ ರೋಗ ನಿರೋಧಕ ಶಕ್ತಿ ಇದೆ ಅದರಲ್ಲಿ. ಆ್ಯಂಟಿ ಬ್ಯಾಕ್ಟೀರಿಯಲ್, ಆ್ಯಂಟಿ ಫಂಗಲ್ ಅಂತೀವಿ. ಅದು ಒಂದು ಮುಖ್ಯವಾದ ಒಂದು. ನೀವು ಹೇಳಿದಾಗೆ ಐರನ್ ಕಂಟೆಂಟ್, ಕಬ್ಬಿಣದ ಅಂಶನೂ 10 ಟೈಮ್ ಜಾಸ್ತಿ ಇದೆ. ವೈಟಮಿನ್ ಸಿ ಕಂಟೆಂಟ್, ವೈಟಮಿನ್ ಸಿ ಆ್ಯಂಡ್ ವೈಟಮಿನ್ ಐರನ್ನು ಮಿಲ್ಕಿ ಡೆಫಿಷಿಯಂಟ್. ಈಗ ನಾವು ಹಾಲನ್ನ ಐರನ್ನಿಗೋಸ್ಕರ ಕುಡಿಯೋ ವೈಟಮಿನ್ ಸಿ 2 ಅಂಶಗಳು ಭಾರಿ ಕಡಿಮೆ ಇದೆ. ಬಟ್ ಈ ಕ್ಯಾಮಲ್ ಮಿಲ್ಕಲ್ಲಿ, ಒಂಟೆ ಮಿಲ್ಕಲ್ಲಿ ಈ ಅಂಶಗಳು ಜಾಸ್ತಿ ಇದೆ. ಅದಾಗೆ ಮತ್ತೊಂದು ಏನಂದರೆ ರೋಗ ನಿರೋಧಕ ಶಕ್ತಿ. ಅದನ್ನು ತಗೊಂಡ್ರೆ ಮನುಷ್ಯಗೆ ಹೆಲ್ತಿ, ಆರೋಗ್ಯವಾಗಿರ್ತಾನೆ. ಈಗ ನೀವು ಹೇಳಿದ್ರೆ 20 ಲೀಟ್ರ್ ಹಾಲು ಕೊಡ್ತಿದ್ರಿ, ನಮ್ಮ ರಾಜಸ್ಥಾನ ಅಥವಾ ಅಲ್ಲಿ ಸಾರಾ ಮರುಭೂಮಿಯಲ್ಲಿ ಇದನ್ನು ಒಂಟೆಗಳನ್ನು ಉಪಯೋಗಿಸ್ತಾರೆ. ಈ ಒಂಟೆ ಹಾಲಿಗೂ ಈ ತಾಯಿಯ ಹಾಲಿಗೆ ಮದರ್ಸ್ ಮಿಲ್ಕ್ ಅಂತೀವಿ, ಅದಕ್ಕೆ ಹತ್ತಿರದ ಹಾಲು ಒಂಟೆ ಹಾಲು. ತಾಯಿ ಹಾಲಿಗೆ ನೀರೆಷ್ಟು. ಈಗ 3 ಹಾಲುಗಳು ನಾವು ತಾಯಿ ಹಾಲಿಗೆ ಹತ್ತತ್ರ ಅಂತ ಹೇಳ್ತೀವಿ. ಒಂದು ಕತ್ತೆ ಹಾಲು, ಒಂದು ಒಂಟೆ ಹಾಲು,
ಮತ್ತು ಕುದುರೆ ಹಾಲು. ಇವು ಮೂರಲ್ಲದೆ ಬೇರೆಲ್ಲ ಒಂದು ಈ ನಮ್ಮ ತಾಯಿ ಹಾಲಕ್ಕಿಂತ ಭಾರಿ ದೂರದಲ್ಲಿದ್ದಾವೆ. ಇದು ಹತ್ತತ್ರ ಇರುವಂತಹದ್ದು. ಇದರ ಮುಖ್ಯವಾದ ಅಂಶ ನಾವು ಗಮನಿಸಬೇಕಾದ್ರೆ ಕ್ಯಾಮನಲ್ಲಿ ರೆಸಿಸ್ಟೆನ್ಸ್ ಟು ಡಿಸೀಸಸ್ ಆ್ಯಂಡ್ ಇಟ್ ವಿಲ್ ಕ್ಲಿಯರ್ ಅವರ್ ಗಟ್ ಇಂಟೆಸ್ಟೈನನ್ನು ಕ್ಲಿಯರ್ ಮಾಡಿ ರೋಗ ನಿರೋಧಕ ಶಕ್ತಿಗಳು ನೋಡಿದೆ. ಪ್ಲಸ್ ಎಲ್ಲ ರೀತಿಯ ಈ ವೈಟಮಿನ್ ಎ ಇರಲಿ, ಟೋಕೋಫೆರಾಲ್, ನಾವು ವೈಟಮಿನ್ ಇ ಇರಲಿ, ಮನುಷ್ಯಗೆ ಬೇಕಾದಂಥ ಎಲ್ಲ ಜೀವಸತ್ವಗಳನ್ನು ಅದು ಹೆಚ್ಚಿನ ಪ್ರಮಾಣದ ಒದಗಿಸ್ತದೆ. ಅದಲ್ಲದೆ ಒಂದಲ್ಲಿ ಪ್ರೋಟೀನ್ ಸ್ವಲ್ಪ ಕಡಿಮೆ ಇದೆ, ಈಸಿ ಡೈಜೆಷನ್, ಫ್ಯಾಟ್ ಎಲ್ಲ. ಸೊ ಆಲ್ಮೋಸ್ಟ್ ಅದರ ನಾವು ಹಸುವಿನ ಹಾಲಿಗೆ ಎಮ್ಮೆ ಹಾಲಿನಲ್ಲಿ ಹಸುವಿನ ಹಾಲಿ 12-13% ಒಂದು ಪೌಷ್ಟಿಕಾಂಶಗಳಿರ್ತವೆ. ಅದೇ ಎಮ್ಮೆ ಹಾಲಿನಲ್ಲಿ 16-17 ಪೌಷ್ಟಿಕಾಂಶ ಇರ್ತದೆ. ಆದರೆ ಒಂಟೆ ಹಾಲಲ್ಲಿ 10-11% ಪೌಷ್ಟಿಕಾಂಶ ಇರ್ತದೆ. ಅದೇ ಈ ಪೌಷ್ಟಿಕಾಂಶ ಎಲ್ಲ ಕ್ರೋಢೀಕರಿತವಾಗಿದೆ. ರೋಗ ನಿರೋಧಕ ಶಕ್ತಿಗಳು, ಐರನ್ನು, ವೈಟಮಿನ್ ಸಿ, ಆಮೇಲೆ ಒಳ್ಳೆ ಪ್ರೋಟೀನ್, ಅಲ್ಲಿರೋದು ವೇ ಪ್ರೋಟೀನ್ಸ್ ಅಂತೀವಿ, ಅದು ಈಸಿ ಡೈಜೆಸ್ಟ್ ಆಗೋಂಥ ಪ್ರೋಟೀನ್. ಆ ರೀತಿ ನಾನು ಹೇಳಿದ್ರೆ ಒಂಟೆ ಹಾಲು, ಒಂಟೆ ಡೈರಿ ಯಾರು ಮಾಡ್ತಾ ಇದ್ದಾರೆ ಅಂದರೆ ಅದು ಉತ್ತಮವಾದ ಒಂದು ಕೆಲಸ. ಇಂಡಿಯಾದಲ್ಲಿ ಎಲ್ಲೂ ಇರೋಂಗೆ ಕಾಣೋದಿಲ್ಲ ಅದಿನ್ನು. ಇಂಡಿಯಾದಲ್ಲಿ ಅಟೆಂಡ್ ಬಂದಿದೆ. ತಾವೇನು ಹೇಳ್ತೀರಾ? ಇದು ಮತ್ತೆ ಇನ್ನೊಂದು ನಾವು ನೋಡಬೇಕು, ಯಾವುದೇ ಒಂದು ಆಹಾರವನ್ನು ಕೇವಲ ರಾಸಾಯನಿಕ ವಿಶ್ಲೇಷಣೆಯಿಂದ ಅಥವಾ ವೈದ್ಯಕೀಯ ಪದ್ಧತಿ, ಆಯುರ್ವೇದ ಇರ್ಬೋದು, ಯುನಾನಿ ಇರ್ಬೋದು, ಹೋಮಿಯೋಪತಿ ಇರ್ಬೋದು, ತಿರುಪತಿ ಇರ್ಬೋದು, ಯಾವುದೇ ಪದ್ಧತಿಗಳಿರ್ಬೋದು, ಎಲ್ಲವೂ ಆ ದೃಷ್ಟಿಯಿಂದನೇ ನಾವು ನೋಡಬೇಕಾಗಿಲ್ಲ. ಈಗ ದಕ್ಷಿಣ ಅಮೆರಿಕದಲ್ಲಿ ಇಂಕಾಸು, ಆಸ್ಟೆಕ್ಸ್ ಅಂತ ಒಂದು ನಾಗರಿಕತೆ ಬೆಳೀತು. ಆ ನಾಗರಿಕತೆಯಲ್ಲಿ ಒಂದು ಹಸು ಹಾಲು ಕೊಡ್ತಕ್ಕಂಥ ಲಾಮ ಇದೆ. ಅಥವಾ ಸೈಬೀರಿಯಾದಲ್ಲಿ ಅವರಿಗೆ ರೇನ್ ಡಿಯರ್ ಇದೆ. ಯಾಕಿದೆ? ನಮ್ಮ ಹಿಮಾಲಯನ್ ಮೌಂಟನ್ಗೆ ಹೋದರೆ ಯಾಕಿದೆ? ಒಂಟೆ ಇದೆ. ಅರಬ್ ದೇಶಕ್ಕೆ ಹೋದರೆ ಒಂಟೆ ಇದೆ. ಈ ಲಾಮಾದ ಬಗ್ಗೆ ಆಯುರ್ವೇದದಲ್ಲಿ ಯಾಕೆ ರೆಫರೆನ್ಸಸ್ ಇಲ್ಲ ಅಂತ ನಾವು ಕೇಳ್ಬೋದು. ಈ ಭೌಗೋಳಿಕ ನಮ್ಮ ಆಯುರ್ವೇದ ರಚನೆ ಮಾಡಿದ್ರೆ ನಮ್ಮ ಅವರಿಗೆ ಭಾರತೀಯ ಸಂಸ್ಕೃತಿ, ಯಾಕಂದ್ರೆ ನಮ್ಮಲ್ಲಿ ಹಸುವಿನ ಬಗ್ಗೆ ಅವರು ಹೇಳಿದ ಹಾಗೆ ಋಗ್ವೇದದಲ್ಲಿ 700 ರೆಫರೆನ್ಸಸ್ ಬರ್ತದೆ. ಗೋವ ಬಗ್ಗೆ ರೆಫರೆನ್ಸಸ್ ಹೈಯೆಸ್ಟ್ ರೆಫರೆನ್ಸಸ್ ಇದೆ. ಮತ್ತು ನಮ್ಮಲ್ಲಿ ಪ್ಯಾಸ್ಟಲ್, ಮತ್ತೆ ಈಗ ಹೇಳ್ತಾರಲ್ಲ ಕ್ಯಾಪಿಟಲ್ ಅಂತ ಇದೆ, ಪದ ಬಂದಿದ್ದೆ ಕ್ಯಾಟ್ಲಿಂದ. ಈಗ ಹಿಂದೆ ಎಲ್ಲ ಅದು ನಮ್ಮ ಸಂಸ್ಕೃತಿ ಆಯಿತು. ಆದರೆ ಅದೇ ಜಗತ್ತಿನ ಸಂಸ್ಕೃತಿ ಅಂತ ಹೇಳೋದು ತಪ್ಪು. ಆಯಾ ಭೌಗೋಳಿಕ ಪ್ರದೇಶ, ಆಯಾಯ ಕಲ್ಚರು, ಆಯಾಯ ಧರ್ಮ, ನೀತಿ, ಕೆಲವು ಇವುಗಳೆಲ್ಲ ಬಂತಲ್ಲ. ಈಗ ಜ್ಯೂಸ್ಗಳಿಗೆ ಕೆಲವು ಪ್ರಾಣಿಗಳಾಗೋದಿಲ್ಲ, ಈಗ ಇಸ್ಲಾಮಲ್ಲಿ ಕೆಲವು ಇದಾಗೋದಿಲ್ಲ, ಕ್ರಿಶ್ಚಿಯಾನಿಟಿಯಲ್ಲಿ ಕೆಲವು ಇದಾಗೋದಿಲ್ಲ, ಹಿಂದೂ ಧರ್ಮದಲ್ಲಿ ಬರುತ್ತೆ. ಈ ಧಾರ್ಮಿಕ ಪದ್ಧತಿಗಳು ಏನಿದ್ದಾವೆ ಆಯಾ ಧರ್ಮಕ್ಕೆ ಅದು ಸರಿ, ಆಯಾ ನಂಬಿಕೆಗೆ ಅದು ಸರಿ. ಆದರೆ ನಾವು ಕೆಲವು ಸತ್ಯಗಳನ್ನು ಧರ್ಮ, ಭೌಗೋಳಿಕ ಸಂಸ್ಕೃತಿಯನ್ನು ಮೀರಿ ನಮ್ಮ ಮನುಷ್ಯ ಸಮುದಾಯ ಆಫ್ರಿಕಾದಿಂದ ಹೊರಟು ಎಲ್ಲಿ ಬಂತಲ್ಲ, ಇಡೀ ಜಗತ್ತಿನಲ್ಲಿ ಹೊರಟಾಗ ಯಾವ್ಯಾವ ಜಾಗಕ್ಕೆ ಯಾವ್ಯಾವ ಆಹಾರಗಳನ್ನು ಅಳವಡಿಸ್ಕೊಂಡ್ಕೊಂಡ್ರು. ಬ್ರಾಡ್ ಸ್ಪೆಕ್ಟ್ರಮ್ ಫೀಡಿಂಗ್ ಜಗತ್ತಿನಲ್ಲಿ. ಇತ್ತೀಚೆಗೆ ಜಪಾನ್ನಲ್ಲಿ ತಿಮಿಂಗಲದ ಹಾಲನ್ನು ತಯಾರಿಸಬೇಕು, ಕುಡಿಬೇಕು ಅಂತ ಹೋಗ್ತಾ ಇದ್ದಾರೆ. ಸೊ ಹೀಗಾಗಿ ಮನುಷ್ಯ ಯಾವುದನ್ನು ಬಿಟ್ಟಿಲ್ಲ, ಯಾವ ಪ್ರಾಣಿಯನ್ನು ಬಿಟ್ಟಿಲ್ಲ. ಹಾಗಾಗಿ ನಾವು ಅಲ್ಲಿ ಆಯಾಯ ಏನು ಆಯುರ್ವೇದದಲ್ಲೂ ಹೇಳ್ತಾರೆ ಋತು ಬುಕ್ ಅಂತ ಹೇಳ್ಬಿಟ್ಟು, ಅಥವಾ ಸೀಸನ್ ಇರ್ಬೋದು, ಲೊಕ್ಯಾಲಿಟಿ ಇರ್ಬೋದು, ಈ ದೃಷ್ಟಿಯಿಂದ ನಾವು ಜಗತ್ತಿನನ್ನು ನೋಡಬೇಕಾಗ್ತದೆ ಆಹಾರ ಪದ್ಧತಿಯನ್ನು. ಓಕೆ, ಗಿರಿಧರ್ ಕಜೋರೆ, ಒಂಟೆ ಹಾಲಿನ ಬಗ್ಗೆ ನಾವು ಮತ್ತೆ ಮಾತಾಡೋದಾದ್ರೆ, ಸೊ ಆಯುರ್ವೇದದಲ್ಲಿ ಯಾವ ರೀತಿ ಅಂತ ಉಲ್ಲೇಖ ಇದೆ, ಯಾವುದಕ್ಕಿದೆ ಏನಾದರೂ ಬಳಸ್ತಾರೆ ಏನಾದರೂ? ಮುಖ್ಯವಾಗಿ ಒಂಟೆ ಹಾಲು ಡೈಜೆಷನ್ಗೆ ಲೈಟ್, ಈಗಾಗಲೇ ಹೇಳಿದಾಗ ಆಯುರ್ವೇದದಲ್ಲಿ ಲಘು ಅಂತ ಹೇಳಿದ್ದಾರೆ. ಡೈಜೆಷನನ್ನು ಇಂಪ್ರೂವ್ ಮಾಡ್ತದೆ, ದೀಪನ ಅಂತ ಹೇಳಿದ್ದಾರೆ. ಇದಷ್ಟೇ ಅಲ್ಲದೆ ಆನಾಹ ಅಂತಂದರೆ ಹೊಟ್ಟೆ ಉಬ್ಬರ, ಗ್ಯಾಸ್ ಫಾರ್ಮೇಷನ್ ಇದ್ದಾಗ ಅದರ ನಿವಾರಣೆಗೆ ಅತ್ಯಂತ ಉತ್ತಮವಾದ ಯಾವುದು ಅಂದರೆ ಒಂಟೆ ಹಾಲು. ತುಂಬ ಜನ ಗ್ಯಾಸ್ ಟ್ರಬಲ್ ಬರ್ತಾರೆ, ಒಂಟೆ ಹಾಲು ತುಂಬ ಒಳ್ಳೆಯದು. ಆದರೆ ಕುಡಿಲಿಕ್ಕೆ ಸ್ವಲ್ಪ ಕಷ್ಟ ಅಂತ ಆಯುರ್ವೇದ ಹೇಳ್ತದೆ. ಯಾಕೆಂತ ಹೇಳಿದ್ರೆ ಮಧುರ ಮತ್ತು ಲವಣ, ಒಂದು ಸ್ವಲ್ಪ ಸಾಲ್ಟಿ ಟೇಸ್ಟ್ ಕೂಡ ಇದಕ್ಕೆ ಇರ್ತದೆ, ಉಪ್ಪಿನ ಟೇಸ್ಟ್ ಇರುತ್ತೆ ಅಂತ ಹೇಳಿ. ಉಪ್ಪಿನ ಟೇಸ್ಟ್ ಇದೆ. ಕುರಿಯ ಹಾಲಿ ಕೂಡ ಇದೆ, ಉಪ್ಪಿನ ಅಂಶ ಕೂಡ ಕುರಿಯ ಹಾಲಿನಲ್ಲಿ ಇರ್ತದೆ ಅಂತ ಆಯುರ್ವೇದ ಹೇಳ್ತದೆ. ವಾತ ಮತ್ತು ಕಫಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ರೋಗಗಳಲ್ಲಿ ಈ ಒಂಟೆ ಹಾಲನ್ನು ಆಯುರ್ವೇದದಲ್ಲಿ ಹೆಚ್ಚಾಗಿ ಬಳಸ್ತಾರೆ. ಆಗಲೇ ತಾವು ಒಂದು ವಿಷಯ ಹೇಳಿದ್ರಿ, ಎಲ್ಲ ಜನರಿಗೆ ಅಷ್ಟೊಂದು ಒಗ್ಗಿ ಬರೋದಿಲ್ಲ ಅಂತ. ಅದು ಯಾಕೆ ಅಂತ ಹೇಳಿದರೆ ಪಿತ್ತ ಪ್ರಕೃತಿಯವರಿಗೆ, ಬಾಡಿ ನೇಚರ್, ತುಂಬ ಬಾಡಿ ಹೀಟ್ ಜನರೇಟಿಂಗ್ ಬಾಡಿ ನೇಚರ್ ಯಾರಿಗಿದೆ ಅವರಿಗೆ ಇದು ಅಷ್ಟು ಸೂಟ್ ಆಗೋದಿಲ್ಲ ಅಂತ ಆಯುರ್ವೇದ ಹೇಳ್ತದೆ. ಆಮೇಲೆ ಸ್ವಲ್ಪ ಲ್ಯಾಕ್ಸೇಟಿವ್ ಆ್ಯಕ್ಷನ್ ಇದೆ ಇದಕ್ಕೆ, ಅಂದರೆ ಮೈಲ್ಡ್ ಲ್ಯಾಕ್ಸೇಟಿವ್ ಆಗಿ ಸರಮ್ ಅಂತ ಆಯುರ್ವೇದ ಹೇಳೋದು. ಮೈಲ್ಡ್ ಲ್ಯಾಕ್ಸೇಟಿವ್ ಆಗಿ ಕೆಲಸ ಮಾಡ್ತದೆ. ಜಂತುಹುಳ ಹೆಚ್ಚು ಡೆವಲಪ್ ಆಗೋದಾಗ ನೋಡ್ಕೊಳ್ತದೆ. ಅಂದರೆ ಈ ಒಂಟೆ ಹಾಲನ್ನು ಯಾರು ಅವಲಂಬಿಸಿರ್ತಾರೆ ವರ್ಷಕ್ಕೊಮ್ಮೆ ಈ ಜಂತುಹುಳಕ್ಕೆ ಔಷಧ ಅದು ಕೊಡೋ ಪ್ರಮೇಯ ಬರೋದಿಲ್ಲ ಅಂತ ಆಯುರ್ವೇದ ಹೇಳೋದು. ಆಮೇಲೆ ಶೋಥ, ಬಾಡಿ ಎಡಿಮಾ, ಅದು ಹೃದಯದ ರೋಗದಿಂದ ಇರ್ಬೋದು, ಕಿಡ್ನಿ ಫೇಲ್ಯೂರಿಂದ ಇರ್ಬೋದು, ಲಿವರ್ನ ತೊಂದರೆಯಿಂದ ಇರ್ಬೋದು, ಯಾವುದೇ ಕಾರಣದಿಂದ ಬಾಡಿಯಲ್ಲಿ ಸ್ವೆಲ್ಲಿಂಗ್ ಇದ್ದಾಗ ಅದನ್ನು ಕಡಿಮೆ ಮಾಡುವಂಥ ಆ್ಯಕ್ಷನ್ ಈ ಒಂಟೆ ಹಾಲಿಗಿದೆ. ಇದಲ್ಲದೆ ಸ್ವೆಲ್ಲಿಂಗ್ ಅಂದರೆ ಬೇರೆ ಬೇರೆ ಕಾರಣಕ್ಕಾಗ್ತದೆ, ಯಾವುದೇ ಕಾರಣದಿಂದ ಇದ್ದರೂ ಕೂಡ ಅದನ್ನು ಕಡಿಮೆ ಮಾಡುವಂಥ ಗುಣ ಇದಕ್ಕಿದೆ. ಇದಲ್ಲದೆ ಎಸೈಟಿಸ್ ಅಂತ, ಹೊಟ್ಟೆಯಲ್ಲಿ ನೀರು ತುಂಬಿಕೊಂಡು ಮುಖ್ಯವಾಗಿ ಲಿವರ್ನ ತೊಂದರೆ ಇದ್ದಾಗ, ಉದರ ಅಂತ ಆಯುರ್ವೇದದಲ್ಲಿ ಹೇಳೋದು, ಆ ಕಾಯಿಲೆ ಇದ್ದಾಗ ಎಸೈಟಸನ್ನು ಕಡಿಮೆ ಮಾಡುವಂಥ ಒಂದು ವಿಶೇಷ ಗುಣ ಇದಕ್ಕಿದೆ. ಪೈಲ್ಸನ್ನು ಕಡಿಮೆ ಮಾಡಲಿಕ್ಕೆ ಕೂಡ ಇದು ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ. ಹೀಗೆ ಈ ಒಂಟೆ ಹಾಲು ಕೂಡ ಬೇರೆ ಬೇರೆ ಪ್ರಾಪರ್ಟಿಗಳನ್ನು ಹೊಂದ್ಕೊಂಡಿದ್ರು. ಅದರ ಸ್ಮೆಲ್ ಮತ್ತು ಟೇಸ್ಟ್ನಿಂದಾಗಿ ಕುಡಿಲಿಕ್ಕೆ ಸ್ವಲ್ಪ ಕಷ್ಟ ಅಂತ ಅನಿಸಿದ್ರು ಕೂಡ ಅದರದ್ದೇ ಆದ ವೈದ್ಯಕೀಯ ಅಂಶಗಳು ಅದರಲ್ಲಿದೆ ಅಂತ ಆಯುರ್ವೇದ ಹೇಳುತ್ತೆ. ಬಟ್ ಇನ್ನು ಈ ಹಸುವಿನ ಹಾಲಿನ ರೀತಿ ಬಾಯ್ಲ್ ಬಿಸಿ ಮಾಡಿಕೊಂಡು ಕುಡಿಲಿಕ್ಕೆ ಬರಲ್ವಾ? ಇದು ಬಿಸಿ ಮಾಡ್ಕೊಂಡು ಕುಡಿಬೋದು ಎಲ್ಲ. ಈಗ ಗುಜರಾತ್ನಲ್ಲಿ ಜಾಮ್ನಗರದಲ್ಲಿ ಆಯುರ್ವೇದ ಯೂನಿವರ್ಸಿಟಿ ಇದೆ. ಯಾವುದೇ ಹಾಲಿನಾಗಲಿ ಬಿಸಿ ಮಾಡೇ ಕುಡಿಬೇಕು. ಅದರೊಳಗೆ ಬೇರೆ ರೀತಿ ನೀವು ಕುಡಿದಾಗ ಹಾಗೆ ತಂಬಾಲು ಅಂತ ಕುಡಿದಿಲ್ಲ, ಯಾವ ಕಾರಣದಿಂದ ತಂಬಾಲು ಕುಡಿಬಾರ್ದು. ಅದರಲ್ಲಿ ರೋಗ ನಿರೋಧಕ ಬೇಕಾದಷ್ಟು ಕಾಯಿಲೆಗಳು ಬರ್ಬೋದು, ಹಸುವಿನಿಂದ ಆಗಲಿ ಒಂಟೆಯಿಂದ ಆಗಲಿ. ಅದರಲ್ಲಿ ಆಯುರ್ವೇದದಲ್ಲಿ ಪಿಯೂಷ ಅಂತ ಹೇಳಿದ್ದಾರೆ.
ಈ ಫ್ರೆಶ್ ದಾರೋಷ್ಣ ಹಾಲು ಅಂತ ಅಂದರೆ ಹಾಲು ಕರೆದ ತಕ್ಷಣ ಬಿಸಿ, ಕರೆದ ತಕ್ಷಣ ಬಿಸಿ ಇರ್ತದಲ್ಲ, ತಣ್ಣಗಾಗುವ ಮೊದಲೇ ಆ ಹಾಲನ್ನು ಕುಡಿದ್ರೆ ಅದರಲ್ಲಿ ಏನೆಲ್ಲ ಗುಣಗಳಿರ್ತದೆ ಅಂತ, ಆ ಹಾಲಿಗೆ ತುಂಬಾ ಶ್ರೇಷ್ಠವಾದ ಗುಣ ಇದೆ ಅಂತ ಆಯುರ್ವೇದ ಒಂದು ಆ ತಣ್ಣಗಾದ ಮೇಲೆ ಆದ್ರೆ ಅದು ಅಷ್ಟು ಒಳ್ಳೇದಲ್ಲ, ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ, ಕುಡಿಯಲೇಬಾರದು ಮತ್ತೆ ಕಾಯಿಸಿ ಕುಡಿಬೇಕು. ಇಲ್ಲ, ಎರಡು ರೀತಿ ಇದೆ. ಈ ಹಸುವಿನ ಹಾಲಾಗ್ಲಿ ಯಾವುದರದ್ದೇ ಹಾಲಾಗ್ಲಿ ನಾವೇನು ಮಾಡ್ಬೇಕಂದ್ರೆ ಅದಕ್ಕೆ ಕಾಯಿಲೆ ಯಾವುದೇ ರೀತಿಯ ಕಾಯಿಲೆ ಇಲ್ಲದೆ ಇದ್ರೆ ನಿಮಗೆ ಒಳ್ಳೆ ಅದೇ ರೀತಿ ಹಾಲು ಕುಡಿಯೋದು ಭಾರಿ ಒಳ್ಳೇದು. ಏನು ನಾವು ಅದಕ್ಕೆ ಪರೀಕ್ಷೆ ಮಾಡಬೇಕು ಯಾವ ರೀತಿ ಕಾಯಿಲೆ ಇದೆ. ಹಸುವಿಗೆ ಯಾವ ಕಾಯಿಲೆ ಇಲ್ಲದಿದ್ರೆ ನೀವು ಹಾಲನ್ನ ಅದೇ ರೀತಿ ಕುಡಿಯೋದು ಉತ್ತಮ. ಈ ಹಾಲುಗಳಲ್ಲಿ ಸ್ತ್ರೀಯ ಹಾಲು ಮಾತ್ರ ಕುದಿಸಲೇಬಾರದು ಅಂತ ಆಯುರ್ವೇದ ಹೇಳೋದು. ಬೇರೆಲ್ಲ ತಾಯಿ ಹಾಲು ಕರೆಕ್ಟ್. ಅದೊಂದು ಉಳಿದ ಎಲ್ಲ ಹಾಲುಗಳನ್ನು ಕೂಡ ಕುದಿಸಿ ಕೊಡುವಂತ ಸಿಸ್ಟಮ್ ಇರುವಂತದ್ದು. ಈ ಹಸಿ ಹಾಲಿನ ಗುಣವನ್ನು ಕೂಡ ಆಯುರ್ವೇದ ಎಕ್ಸ್ಪ್ಲೈನ್ ಮಾಡಿ ಹೇಳ್ತದೆ. ಅಭಿಷಂಧಿ ಅಂತ ಅಂದ್ರೆ ನಮ್ಮ ಬಾಡಿಯಲ್ಲಿ ಸಾಕಷ್ಟು ರೋಗಗಳು ಡೆವಲಪ್ ಆಗ್ಲಿಕ್ಕೆ ಈ ಹಸಿ ಹಾಲು ಕುಡಿಯುವುದೇ ಕಾರಣ ಅಂತ. ಬಟ್ ಕುಸ್ತಿ ಪಟುಗಳು ಹಸಿ ಹಾಲು ಕುಡಿಯೋದೇ ಒಂಥರ ಕ್ರೇಜ್ ಇದ್ದಾಗಿರುತ್ತೆ ಅವ್ರದ್ದು. ಅಲ್ಲ, ಹಸಿ ಹಾಲು ಅಂದ್ರೆ ಫ್ರೆಶ್ ಆಗಿರ್ಬೇಕು. ದಾರೋಷ್ಣಂ ಅಮೃತೋಪಮಂ ಅಂತ ಹೇಳಿದ್ದಾರೆ. ಅಂದ್ರೆ ಫ್ರೆಶ್ ಆಗತಾನೆ ಕರೆದ ಬಿಸಿ ಇರುವಂತ ಹಾಲು ನೆಕ್ಟರಿಗೆ ಸಮಾನ ಅಂತ, ಅಮೃತಕ್ಕೆ ಸಮಾನವಾದ ಗುಣ ಇದೆ ಅಂತ ಅದರಲ್ಲಿ. ಅದು ತ್ರಿದೋಷವನ್ನು ಕಡಿಮೆ ಮಾಡ್ತದೆ, ಎನರ್ಜಿಯನ್ನು ಬಲ್ಯ ಅಂತ ಹೇಳಿದ್ದಾರೆ. ಅಂದ್ರೆ ಫಿಸಿಕಲ್ ಸ್ಟ್ರೆಂತ್ ಅನ್ನ ಸಾಕಷ್ಟು ದೇಹಕ್ಕೆ ಕೊಡ್ತದೆ, ಅಮೃತ ಸಮಾನ ಅಂತ ಆಯುರ್ವೇದ ಹೇಳ್ತದೆ. ಅದೇ ಈ ಹಸಿಯಾದ ಹಾಲನ್ನು ಹಾಗೆ ತಗೊಳ್ತಾ ಹೋದರೆ ಅದು ಅಪತ್ಯ ಅಂತ, ಅದು ನಮ್ಮ ದೇಹಕ್ಕೆ ಅಷ್ಟು ಒಳ್ಳೆಯದಲ್ಲ, ಅದರಿಂದ ಅನೇಕ ತೊಂದರೆಗಳು ಬರ್ಬೋದು ಅಂತ. ಇದರಲ್ಲೂ ಕೂಡ ಈ ಹಸಿಯಾದ ಹಾಲನ್ನು, ದಾರೋಷ್ಣ ಹಾಲನ್ನು ತಗೊಳ್ಳುವಾಗ ಕೇವಲ ಎಮ್ಮೆ ಮತ್ತು ದನದ್ದು ಮಾತ್ರ ತಗೊಳ್ಬೋದು ಅಂತ ಆಯುರ್ವೇದ ಹೇಳ್ತದೆ. ಅಂದರೆ ಒಂಟೆ ಹಾಲು ಈ ಹಾಲುಗಳನ್ನೆಲ್ಲ ಬಿಸಿ ಇದ್ದಾಗ ಕೂಡ ಕರೆದ ತಕ್ಷಣ ತಗೊಳ್ಳುವಾಗಿಲ್ಲ, ಬರೀ ದನ ಮತ್ತು ಎಮ್ಮೆ ಹಾಲನ್ನು ಮಾತ್ರ ತಗೊಳ್ಬೋದು ಅಂತ ಹೇಳೋದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಬನ್ನಿ, ಹಾಗಾದರೆ ನಮ್ಮ ಅತಿಥಿಗಳು ಈಗಾಗಲೇ ಒಂಟೆಯ ಹಾಲಿನ ಮಹತ್ವವನ್ನು ತಿಳಿಸಿದ್ರೆ, ಇದರ ಜೊತೆಗೆ ನಮ್ಮ ಜೊತೆಗೆ ದಿನನಿತ್ಯ ಇರ್ತಕ್ಕಂಥ ಮತ್ತೊಂದು ಪ್ರಾಣಿ ಅಂದರೆ ನಾಯಿ. ಆದರೆ ನಾಯಿಯ ಹಾಲನ್ನು ಯಾರಾದರೂ ಉಪಯೋಗಿಸ್ತಾರಾ? ನಾಯಿಯ ಹಾಲಿನಲ್ಲಿ ಏನಾದರೂ ಸತ್ವಗಳಿದೆಯಾ? ಈ ಬಗ್ಗೆ ಚರ್ಚೆ